ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ಈ ದಿನ ಈ ಸಮಯ ನಾವು ಜೀವ ನೀಡುವ, ರಕ್ಷಣೆ ನೀಡುವ, ಶಾಂತಿ ನೀಡುವ, ಬೆಳಕು ನೀಡುವ, ತಾಯಿಯಂತೆ ಸಂತೈಸುವ, ಹೌದು, ನಮ್ಮನ್ನು ನೋಡುತ್ತಿರುವ ನಮ್ಮ ಆನಂದ ನಿಧಿಯಾದ, ನಮ್ಮ ಆಶ್ರಯ ನಿಧಿಯಾದ ದೇವರ ವಾಕ್ಯವನ್ನು ಆಲಿಸೋಣ ಪ್ರಿಯರೇ. ಈ ದಿನ ನಾವು ಧ್ಯಾನಕ್ಕಾಗಿ ಆರಿಸಿಕೊಂಡ ವಾಕ್ಯ ಭಾಗ ಅಂಶ ಪ್ರಿಯರೇ, ಯೇಸುವನ್ನು, ಪ್ರಭು ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದ ಧನ್ಯ ಸ್ತ್ರೀಯರ ಬಗ್ಗೆ ಪ್ರಿಯರೇ. ಹೌದು, ಪ್ರಭು ಯೇಸುವನ್ನು ಕೆಲವು ಸ್ತ್ರೀಯರು ಹಿಂಬಾಲಿಸಿದರು ಪ್ರಿಯರೇ. ಹೌದು, ಧನ್ಯ ಜೀವಿಗಳು. ಹೀಗೆ ಪ್ರಭು ಯೇಸುವನ್ನು ಹಿಂಬಾಲಿಸಿದ ಧನ್ಯ ಸ್ತ್ರೀಯರ ಬಗ್ಗೆ, ಕೆಲವರು ಸ್ತ್ರೀಯರ ಬಗ್ಗೆ ನೋಡೋಣ ಪ್ರಿಯರೇ. ಇದಕ್ಕೆ ಮೊದಲು ದೇವರ ಪರಿಶುದ್ಧಾತ್ಮನ ಜ್ಞಾನ, ಶಕ್ತಿ, ಪ್ರೀತಿ, ಬಿಡುಗಡೆ, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆ ಮತ್ತು ಆ ವಾಕ್ಯ ಫಲವತ್ತಾದ ಭೂಮಿಯಲ್ಲಿ ಬಿದ್ದು 100ರಷ್ಟು 60, 30ರಷ್ಟು ಫಲ ಕೊಡುವಂತೆ, ನಮ್ಮ ಹೃದಯದಲ್ಲಿ ವಾಕ್ಯ ಫಲ ಕೊಡುವಂತೆ ನಾವು ದೇವರ ಕೃಪೆ ಕ್ಷೇಮಗಳಿಂದ ಮತ್ತು ಜೀವಿಸುವಂತೆ ನಮ್ಮೆಲ್ಲರನ್ನು ಈ ವಾಕ್ಯ ಭಾಗ ಅನುಗ್ರಹಿಸಲಿ ಪ್ರಿಯರೇ. ನನ್ನೊಂದಿಗೆ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ನಮ್ಮನ್ನು ಶಾಶ್ವತ ಪ್ರೀತಿಯಿಂದ ಪ್ರೀತಿಸಿದ ದೇವರೇ, ದೇವ, ನಿಮ್ಮನ್ನು ಹಿಂಬಾಲಿಸಿದ ಯೇಸುವೆ, ನಿಮ್ಮನ್ನು ಹಿಂಬಾಲಿಸಿದ ಧನ್ಯ ಸ್ತ್ರೀಯರ ಬಗ್ಗೆ, ಕೆಲವು ಸ್ತ್ರೀಯರ ಬಗ್ಗೆ ಧ್ಯಾನಿಸುವಾಗ ನೀವೇ ಆ ಸ್ತ್ರೀಯರ ಮುಖಾಂತರ ನಮ್ಮೊಂದಿಗೆ ಮಾತಾಡಿರಿ ಪ್ರಭು. ವಾಕ್ಯ ಭಾಗದ ಮುಖಾಂತರ ಅವರು ಎಷ್ಟಾಗಿ ನಿಮ್ಮನ್ನು ಪ್ರೀತಿಸಿದರು ಮತ್ತು ನೀವು ಅವರನ್ನು ಎಷ್ಟಾಗಿ ಹೊಗಳಿದ್ದೀರಿ, ಅವರಿಗೆ ಅನುಗ್ರಹ ಮಾಡಿದಿರಿ. ಹೌದು ಪ್ರಭುವೇ, ಪುರುಷನಿಗೆ ಇಲ್ಲದ ಆಧಿಕ್ಯತೆ ಅವರಿಗೆ ನೀಡಿದಿರಿ. ಹೌದು ಸ್ವಾಮಿ, ಆ ಧನ್ಯ ಸ್ತ್ರೀಯರ ಬಗ್ಗೆ ನಾವು ವಿಶೇಷವಾಗಿ ಧ್ಯಾನಿಸುವಾಗ ನೀವೇ ನಿಮ್ಮ ಪರಿಶುದ್ಧ ಆತ್ಮನ ಮುಖಾಂತರ ನಮ್ಮ ದೇಹ, ಆತ್ಮ, ಪ್ರಾಣ, ಹೃದಯ, ಮನಸ್ಸುಗಳೊಂದಿಗೆ ಮಾತನಾಡಿ ಬೇಕಾದ ನಮಗೆ ವಾಕ್ಯಜ್ಞಾನ, ಆತ್ಮಜ್ಞಾನ, ದೈವಜ್ಞಾನ, ಚೈತನ್ಯ, ಸುವಾರ್ತೆಯ ಬೆಳಕು ನೀಡಬೇಕೆಂದು, ಹೀಗೆ ಬಂಧನದಲ್ಲಿರುವ ಎಲ್ಲ ಸ್ತ್ರೀಯರೊಂದಿಗೆ ದೇವ ನೀವು ಮಾತನಾಡಬೇಕೆಂದು ಮತ್ತು ಅವರನ್ನು ಕತ್ತಲ ಎಲ್ಲ ಶಕ್ತಿಗಳಿಂದ ಬಿಡುಗಡೆ ಮಾಡಿ ಪರಾತ್ಪರ ದೇವಕುಮಾರನೇ, ದೇವರ ಪ್ರತಿರೂಪನೆ, ನಿಮ್ಮ ಸುರಕ್ಷಿತ ಸಾಮ್ರಾಜ್ಯಕ್ಕೆ ನಿಮ್ಮನ್ನು ಪ್ರಾರ್ಥಿಸುವ, ಪ್ರೀತಿಸುವ, ಬಂಧನದಲ್ಲಿರುವ ಎಲ್ಲ ಮಗಳನ್ನು, ಸೇವಕಿಯರನ್ನು ಜ್ಞಾಪಿಸಿಕೊಳ್ಳಬೇಕೆಂದು, ಹೀಗೆ ಶೀಘ್ರವಾಗಿ ಸೈತಾನನನ್ನು ಶಾಂತಿದಾಯಕ ದೇವರೇ ನಿಮ್ಮ ಮಕ್ಕಳ ಕಾಲ ಕೆಳಗೆ ಹಾಕಿ ದೊಡ್ಡ ಶಾಂತಿಯನ್ನು ಅನುಗ್ರಹಿಸಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಜೀವ ಸ್ವರೂಪನಾದ ಸರ್ವಶಕ್ತ ತಂದೆಯಾದ ದೇವರೇ, ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ, ಆಮೇನ್. ಹೌದು ಪ್ರೇರೆ, ಈ ದಿನ ನಾವು ಆರಿಸಿಕೊಂಡ ವಾಕ್ಯ ಭಾಗ ಅಂಶ ಪ್ರೇರೆ, ಪ್ರಭು ಯೇಸುವನ್ನು ಹಿಂಬಾಲಿಸಿದ ಧನ್ಯ ಸ್ತ್ರೀಯರು ಅಥವಾ ಇತರ ಸ್ತ್ರೀಯರು ಪ್ರೇರೆ. ಹೌದು, ದೇವರು ತನ್ನ ಹೋಲಿಕೆಯಲ್ಲಿ ಪುರುಷನನ್ನು ಉಂಟು ಮಾಡಿ ನಂತರ ಪುರುಷನ ಪೊಕ್ಕೆಲುಬನ್ನು, ಮಾಂಸ, ಎಲುಬನ್ನು ಬಳಸಿ ಸ್ತ್ರೀಯನ್ನಾಗಿ ಮಾಡಿದ ಪ್ರೇರೆ. ಹೌದು, ಆ ಸ್ತ್ರೀಯು ದೇವರ ಮುಂದೆ ಪುರುಷರಿಲ್ಲದೆ ಸ್ತ್ರೀಯರಿಲ್ಲದೆ ಪುರುಷರಿಲ್ಲದೆ ಸ್ತ್ರೀಯರು ಸಂಪೂರ್ಣರಲ್ಲ. ಹೌದು ಪ್ರೇರೆ, ಹೀಗೆ ನಾವು ಪೌಲನು ಹೇಳಿರುವುದನ್ನು ನೋಡುತ್ತೇವೆ. ನಾವು ಈ ವಾಕ್ಯ ಭಾಗವನ್ನು ಧ್ಯಾನಿಸುವ ಮೊದಲು ಒಂದು ದೈವಿಕ ಹಾಡನ್ನು ಹಾಡಿಕೊಳ್ಳೋಣ ಪ್ರೇರೆ. ಹಾಡು ನನ್ನೊಂದಿಗೆ ಏಕ ಮನಸ್ಸಿನೊಂದಿಗೆ ಹಾಡಿರಿ ಪ್ರೇರೆ. ನಾವು ಆತ್ಮದಿಂದ ಸತ್ಯದಿಂದ ಆರಾಧಿಸುವಾಗ ಪ್ರಭುವಿಗೆ ಮೆಚ್ಚುಗೆ ಆಗುತ್ತೇವೆ. ಹೌದು, ಹೀಗೆ ಹಾಡುವವನು ಹಿಮ್ಮಡಿ ಪ್ರಾರ್ಥಿಸಿದಂತೆ ಕೂಡ ಇದೆ ಪ್ರೇರೆ. ಪೌಲಶೀಲರು ಆ ಸೆರೆಮನೆಯಲ್ಲಿ ಸ್ತುತಿಸಿದಾಗ ಸೆರೆಮನೆಯ ಅಸ್ಥಿವಾರ ಕದಲಿತು ಪ್ರೇರೆ ಮತ್ತು ಬಂಧಿತರೆಲ್ಲರೂ ವಿಮೋಚನೆಗೊಂಡರು. ಆದರೆ ಪೇತ್ರನು ಸೆರೆಮನೆಯಲ್ಲಿ ಮಲಗಿದ್ದ ಪ್ರೇರೆ, ಮಲಗಿದ್ದ ದೇವದೂತ ಬಂದು ಎಬ್ಬಿಸಿ ಕರೆದುಕೊಂಡು ಹೋದ. ಆದರೆ ಪೌಲನಂತೆ ಸ್ತುತಿಸಲಿಲ್ಲ. ಪೌಲನಂತೆ ಸ್ತುತಿಸಿದರೆ ಸೆರೆಮನೆಯ ಅಸ್ಥಿವಾರ ಕದಲಿ ಅದು ಬೀಗ ಅದೇ ತನ್ನ ತಾನೇ ಮುರಿದು ಹೋಗ್ತಿತ್ತು. ಹೌದು, ಪೇತ್ರನಿಗಿಂತ ಪೌಲಶೀಲರು ಹೆಚ್ಚಾಗಿ ದೇವರ ಶಕ್ತಿಯಲ್ಲಿ ತುಂಬಿರುವುದನ್ನು ನಾವು ನೋಡುತ್ತೇವೆ ಪ್ರೇರೆ. ಹೀಗೆ ನಾವು ಹಾಡು, ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ ಎನ್ನುವ ನಮಗೆಲ್ಲರಿಗೂ ತಿಳಿದಿರುವ ಹಾಡು ಪ್ರೇರೆ. ನಾವು ಮತ್ತೊಂದು ಸಾರಿ ಪರಿಶುದ್ಧಾತ್ಮ ಅಗ್ನಿಯಿಂದ ಅತ್ಯುನ್ನತ ಸಿಂಹಾಸನದ ಮೇಲೆ ಆ ಅನಾದಿಯಾದ ದೇವರನ್ನು, ಆ ಪರಮ ಪ್ರೀತಿಯಿಂದ ಆ ಅಬ್ರಾಮ್, ಇಸಾಕ್, ಯಾಕೋಬನ ದೇವರನ್ನು, ಆಧರಣಕರ್ತನನ್ನು
ಆನಂದ ನಿಧಿಯಾದ ಪ್ರಭುವನ್ನು ನಾವು ಆರ್ಭಾಟದೊಂದಿಗೆ ಪ್ರಾರ್ಥಿಸುವಾಗ ಆಶ್ಚರ್ಯಕರನನ್ನು ನಮ್ಮ ಜೀವಿತಗಳಲ್ಲಿ ಅದ್ಭುತ ಪರಾಕ್ರಮ ಆಲೋಚನೆ ನಿತ್ಯವಾದ ಕಾರ್ಯ ಸಮಾಧಾನ ಕಾರ್ಯ ಜಯದ ಕಾರ್ಯ ಪರಿಶುದ್ಧ ವಿಶ್ವಾಸ ನೀತಿಯ ಪ್ರಾರ್ಥನಾತ್ಮದ ಕಾರ್ಯ ಮಾಡುತ್ತಾನೆ ಪ್ರೇರೆ. ನನ್ನೊಂದಿಗೆ ಏಕೀಭವಿಸಿ ಆಡಿರಿ ಪ್ರೇರೆ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ ಯೇಸಪ್ಪ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಪ್ಪ, ನೀನಿಲ್ಲದೆ ನಾವಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಪಾಪದ ಮರಣದಲ್ಲಿ ಇದ್ದಂಥ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ ಯೇಸುವೆ. ಪಾಪದ ಮರಣದಲ್ಲಿ ಇದ್ದಂಥ ನಮ್ಮ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ ಕ್ರಿಸ್ತನೇ, ನಿನ್ನ ಪ್ರೀತಿಯಿಂದ ನಾವು ಜೀವಿಸುವೆವು ದೇವಾ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಆಮೆನ್ ಲಾರ್ಡ್. ಏಸಪ್ಪ ಏಸಪ್ಪ, ನೀನಿಲ್ಲದೆ ನಾವಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನನ್ನಯ ಜೀವಿತವೆಲ್ಲ ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು ಯೇಸಪ್ಪ. ನನ್ನಯ ಜೀವಿತವೆಲ್ಲ ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು ಪ್ರಭುವೆ. ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ ಯೇಸುವೆ. ನಿನ್ನಯ ಕರದಿ ಹಿಡಿದು ನಮ್ಮನ್ನು ನಡೆಸಿರುವೆ ದೇವಾ. ನನ್ನ ಸಹಾಯ ನನ್ನ ಬಂಡಿ ನೀನೇ ಸಯ್ಯ. ಆಮೆನ್. ನಮ್ಮ ಸಹಾಯ ನಮ್ಮ ಬಂಡಿ ನೀನೇ ಏಸಪ್ಪ. ಏಸಪ್ಪ ಏಸಪ್ಪ, ನೀನಿಲ್ಲದೆ ನಾನಿಲ್ಲಪ್ಪ. ನಿಜವಾಗಿ ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾವಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನೇ, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವಾತನೇ ಯೇಸುವೆ. ಕಷ್ಟಗಳಲ್ಲಿ ಚಿಂತೆಗಳಲ್ಲಿ ಜೊತೆಯಾಗಿರುವಾತನೇ, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವಾತನೇ. ಕೊರತೆಗಳನ್ನು ನೀಗಿಸುವಾತನು ನೀನೇ ಏಸಪ್ಪ. ಆಮೆನ್. ಕೊರತೆಗಳನ್ನು ನೀಗಿಸುವಾತನು ನೀನೇ ಏಸಯ್ಯ. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವರು ನೀನಯ್ಯ ಒಡೆಯನೇ. ಸೋಲುಗಳಲ್ಲಿ ಜಯವನ್ನು ಕೊಡುವ ಒಡೆಯನು ನೀನಯ್ಯ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಯೇಸುವೇ ಯೇಸುವೇ,
ನಿಮ್ಮದೇ ತಂದೆ ನಾವಿಲ್ಲಯ್ಯ, ನಿಮ್ಮಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಗಾಡ್. ಆಮೇನ್. ಅದು ಪ್ರೇರೆ, ಯೇಸುವಿನಂಥ ದೇವರು ಯಾರೂ ಇಲ್ಲ, ಯೇಸುವಿನಾಗಿ ಪ್ರೀತಿಸುವವರು ಒಬ್ಬರೂ ಇಲ್ಲ. ಯೇಸು ನಾಮ ಸ್ವರ್ಗ, ಮರ್ತ್ಯ, ಪಾತಾಳ, ಜೀವರಾಶಿಗಳು ಮೊಣಕಾಲೂರಿ ಯೇಸುವಿನ ಹೆಸರಿಗೆಂದೇ ತಂದೆಯಾದ ದೇವರಿಗೆ ಅಡ್ಡಬಿದ್ದು ನಮಸ್ಕಾರ ಮಾಡುತ್ತಾರೆ ಪ್ರೇರೆ. ಹೌದು, ಹೀಗೆ ಪ್ರಭು ಪಾಪದ ಮರಣದಲ್ಲಿ ಇದ್ದಂಥ ನಮ್ಮನ್ನು ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ರಕ್ಷಿಸಿದ್ದಾನೆ ಪ್ರೇರೆ. 2000 ವರ್ಷಗಳ ಕೆಳಗೆ ಶಿಲುಬೆಯಲ್ಲಿ ನಮ್ಮ ಪಾಪ, ಶಾಪ, ರೋಗ, ಚಿಂತೆ, ಬಾಧೆ, ಹೌದು ಮರಣಕರ ವ್ಯಾಧಿ ಎಲ್ಲ ಹೊತ್ತುಕೊಂಡು ಮರಣಿಸಿದ್ದಾನೆ ಶಿಲುಬೆಯಲ್ಲಿ ಮತ್ತು ಪುನರುತ್ಥಾನಾಗಿದ್ದಾನೆ ಪ್ರೇರೆ. ಎಲ್ಲವುಗಳನ್ನು ಸಮಾಧಿ ಮಾಡಿ, ಹೌದು ನಮಗೆ ಬಿಡುಗಡೆ, ಜಯ, ಆಶೀರ್ವಾದ, ನಿತ್ಯ ಜೀವ ತಂದು ಕೊಟ್ಟಿದ್ದಾನೆ. ಆತನ ಕೃಪೆ ಶಾಶ್ವತ ಎಂದು ನಾವು ಆಡಬೇಕಾಗಿದೆ. ಆತನ ಪ್ರೀತಿಯಿಂದ ನಾವು ಜೀವಿಸುತ್ತೇವೆ. ಆತನ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಯಾರಿಂದ ಸಾಧ್ಯವಿಲ್ಲ. ಹೀಗೆ ನಮ್ಮ ಜೀವಿತವೆಲ್ಲ ಯೇಸು ತಿಳಿದಿದ್ದಾನೆ ಪ್ರೇರೆ. ನಮ್ಮ ಕುರಿತು ಹಿತವಾಗಿ ಚಿಂತಿಸುತ್ತಾನೆ. ನಮ್ಮ ಜೀವಿತದ ಚಿಂತೆಯನ್ನು ಆತನ ಮೇಲೆ ಹಾಕೋಣ. ಹೀಗೆ ತನ್ನಯ ಕರೆದು ನಮ್ಮನ್ನು ಕರೆದು ತನ್ನಯ ಕರೆದಿ ಹಿಡಿದು ನಡೆಸುತ್ತಾನೆ ಪ್ರೇರೆ. ಹೌದು, ನಮ್ಮ ಸಹಾಯ, ನಮ್ಮ ಬಂಡೆ ಯೇಸುವೇ ಆಗಿದ್ದಾನೆ. ಕಷ್ಟಗಳಲ್ಲಿ ಜೊತೆಯಾಗಿರುತ್ತಾನೆ ಪ್ರೇರೆ, ದುಃಖಗಳಲ್ಲಿ ಜೊತೆಯಾಗಿರುತ್ತಾನೆ ಯೇಸು. ನಿಜವಾಗಿ ವಿಶ್ವಾಸಿಸಿ ನಮ್ಮ ಚಿಂತೆ, ಭಾರ ಆತನ ಮೇಲೆ ಹಾಕಿದಾಗ, ಆತನನ್ನು ನಿಜವಾದ ಸ್ನೇಹಿತನೆಂದು ಪ್ರೀತಿಸಿದಾಗ, ಹೌದು ಹೀಗೆ ನಮ್ಮ ರೋಗ ಸಂಕಟದಲ್ಲಿ ಬಲ ಕೊಡುತ್ತಾನೆ. ಎಲ್ಲ ರೀತಿಯ ಕೊರತೆಗಳನ್ನು ನೀಗಿಸಲು ಸಮರ್ಥನಾಗಿದ್ದಾನೆ ಯೇಸು. ಹೌದು, ಯೇಸು ಎಂದರೆ ನಮ್ಮ ಪಾಪಗಳಿಂದ ನಮ್ಮನ್ನು ರಕ್ಷಿಸಿ ಕಾಯುತ್ತಾನೆ. ಯೇಸು ಎಂದಾಗ ದುಷ್ಟಶಕ್ತಿಗಳು ನಡಿಗೆ ಹೋಗುತ್ತವೆ ಪ್ರೇರೆ. ಹೌದು, ನಜರೇತಿನ ಯೇಸುವೆ ನಮ್ಮ ಗೊಡವೆ ನಿನಗೇಕೆ ಎಂದು 2000 ದೆವ್ವಗಳ ಗಣ ಎಂಬ ವ್ಯಕ್ತಿ ಹಿಡಿದ ದೆವ್ವಪೀಡಿತ ವ್ಯಕ್ತಿ ಯೇಸುವಿಗೆ ಹೇಳ್ತಾನೆ ಪ್ರೇರೆ. ನಿಜವಾಗಿ ದೇವರಾಣೆ ಇಡುತ್ತೇನೆ, ನಮ್ಮನ್ನು ಹಿಂಸಿಸಬೇಡೆಂದು ದೆವ್ವಗಳು ಕೇಳಿಕೊಳ್ತಾ ಪ್ರೇರೆ. ಹೀಗೆ ನಮ್ಮ ಸಹಾಯ ಬಂಡೆ ಆಗಿದ್ದಾನೆ ಪ್ರೇರೆ. ಎಲ್ಲ ಸೋಲುಗಳಲ್ಲಿ ಜಯ ಕೊಡುತ್ತಾನೆ. ಹೌದು, ಆತನೇ ನಿಜವಾದ ದೇವರು, ನಿತ್ಯ ಜೀವವಾಗಿದ್ದಾನೆ ಪ್ರೇರೆ. ಹೀಗೆ ಯೇಸುವಿನಂಥ ದೇವರು ಯಾರೂ ಇಲ್ಲ. ಇರುವಾತನು ನಾನೇ ಎಂದು ನೀವು ವಿಶ್ವಾಸದಿದ್ದರೆ ನಿಮ್ಮ ಪಾಪಗಳಲ್ಲಿ ಸಾಯುತ್ತೀರಿ ಎಂದು ಆ ದಿನ ಆತನ ಸಮೀಪದಲ್ಲಿರುವ ದೇವ ನಂಬುವವರಿಗೆ ಹೇಳುತ್ತಿದ್ದಾನೆ ಪ್ರೇರೆ. ಆದರೆ ದೇವರು ಕಳಿಸಿಕೊಟ್ಟು ಆತನಲ್ಲಿ ವಿಶ್ವಾಸವಿಲ್ಲವರಿಗೆ, ಹೌದು ಹೀಗೆ ನಾವು ದೇವರ ವಾಕ್ಯವನ್ನು ಓದಿದರೆ ಸಾಲ ಆಗೋದಿಲ್ಲ ಪ್ರೇರೆ. ದೇವರ ವಾಕ್ಯವನ್ನು ಪ್ರೀತಿಸಿ ಅದರಂತೆ ನಡೆಯುವುದಾದರೆ ನಿಜವಾಗಿಯೂ ಜೀವವು ಆತ್ಮ ಆಗಿರುವ ವಾಕ್ಯ ನಮ್ಮನ್ನು ಬದುಕಿಸುತ್ತದೆ ಹಾಗೂ ದೇವರೊಂದಿಗೆ ಸಂಬಂಧದಲ್ಲಿ ಇರಿಸುತ್ತದೆ. ಈ ದಿನ, ಈ ಸಮಯ ನಾವು ಆರಿಸಿಕೊಂಡ ವಾಕ್ಯ ಭಾಗ ಅಂಶ ಪ್ರೇರೆ. ಪ್ರಭು ಯೇಸುವನ್ನು ಹಿಂಬಾಲಿಸಿದ ಧನ್ಯ ಸ್ತ್ರೀಯರು. ಅದು ಪ್ರೇರೆ, ಧನ್ಯರಾದ ಸ್ತ್ರೀಯರಿದ್ದಾರೆ ಅಥವಾ ಇನ್ನಿತರೆ ಸ್ತ್ರೀಯರಿದ್ದಾರೆ ಪ್ರೇರೆ. ಯೇಸುವನ್ನು ಹಿಂಬಾಲಿಸಿದವರಲ್ಲಿ ಧನ್ಯರಿದ್ದಾರೆ ಸ್ತ್ರೀಯರು. ಮೊದಲನೇದಾಗಿ ನೋಡುವುದಾದರೆ ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯ 13ನೇ ವಾಕ್ಯದಿಂದ 15ನೇ ವಾಕ್ಯದವರೆಗೆ ನೋಡೋಣ ಪ್ರೇರೆ. ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 2 ವರ್ಸ್ 13 to 15 ವರ್ಡ್. ಇಲ್ಲಿ ಓದುವುದಾದರೆ ಅರಸನು ಯೇಸುವನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಮಾಡಿದ್ದು ಎನ್ನುವ ಅಂಶ ಪ್ರೇರೆ. ಅಲ್ಲಿ ಹೆಡ್ಡಿಂಗ್, ಅರಸನು ಯೇಸುವನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಮಾಡುತ್ತಾನೆ. ಆ ಅಂಶದಲ್ಲಿ 13ನೇ ವಾಕ್ಯದಿಂದ ಮತ್ತಾಯ ಸುವಾರ್ತೆ 2ನೇ ಅಧ್ಯಾಯ 13ರಿಂದ 15. ಅವರು ಹೋದ ಮೇಲೆ ಕರ್ತನ ದೂತನು, ಅಂದರೆ ಫರೋ ಅರಸನ ಸನ್ನಿಧಿಯಿಂದ ಅವರು ಹೋಗ್ತಾರೆ ಪ್ರೇರೆ. ಯಾರು? ಜ್ಞಾನಿಗಳು. ಅವರು ಹೋದ ಮೇಲೆ ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಎದ್ದು ಈ ಕೂಸನ್ನು ಅದರ ತಾಯಿಯನ್ನು ಕರ್ಕೊಂಡು ಐಗುಪ್ತ ದೇಶಕ್ಕೆ ಓಡಿ ಹೋಗಿ ನಾನು ನಿನಗೆ ಹೇಳುವ ತನಕ ಅಲ್ಲೇ ಇರು. ಹೆರೋದನು ಈ ಕೂಸನ್ನು ಕೊಲ್ಲಬೇಕೆಂದು ಅದನ್ನು ಹುಡುಕುತ್ತಿರುವನು ಅಂದನು. ಆಗ ಅವನು ಎದ್ದು ಕೂಸನ್ನು ಅದರ ತಾಯಿಯನ್ನು ರಾತ್ರಿ ವೇಳೆಯಲ್ಲಿ ಕರೆದುಕೊಂಡು ಐಗುಪ್ತ ದೇಶಕ್ಕೆ ಹೊರಟು ಹೋಗಿ ಹೆರೋದನು ತೀರಿ ಹೋಗುವ ತನಕ ಅಲ್ಲೇ ಇದ್ದನು. ಇದರಿಂದ ನನ್ನ ಮಗನನ್ನು ಐಗುಪ್ತ ದೇಶದೊಳಗಿಂದ ಕರೆದೆನೆಂದು ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರಿತು. ಅದು ಪ್ರೇರೆ, ನಾವು ಯೇಸುವನ್ನು ಹಿಂಬಾಲಿಸಿದ ಧನ್ಯ ಸ್ತ್ರೀಯರ ಬಗ್ಗೆ ನೋಡುತ್ತಿದ್ದೇವೆ. ಇಲ್ಲಿ ಯೇಸು ಚಿಕ್ಕಂದಿನಲ್ಲೇ ಇರುವಾಗಲೇ ಯೇಸುವಿನ ಹಿಂದೆ ತಾಯಿ ಹಿಂಬಾಲಿಸಿದ ಪ್ರೇರೆ. ಹೇಗೆ ದೇವರು ಪ್ರವಾದಿಯ ಮುಖಾಂತರ ಹೇಳಿರುತ್ತಾನೆ, ನನ್ನ ಮಗನನ್ನು ಐಗುಪ್ತ ದೇಶದೊಳಗಿಂದ ಕರೆದುಕೊಂಡು ಕರೆ ತಂದೆನೆಂದು
ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರಿತು. ಹೌದು, ಯೋಸೇಫನು ಎದ್ದು ಆ ದೇವದೂತನ ಮಾತಿನಂತೆ ಕೂಸನ್ನು ತಾಯಿಯನ್ನು ಕರೆದುಕೊಂಡು ಐಗುಪ್ತ ದೇಶಕ್ಕೆ ಹೊರಟು ಹೋಗುತ್ತಾನೆ ಪ್ರೇರೆ. ಹೌದು, ಚಿಕ್ಕಂದಿನದಲ್ಲೇ ಯೇಸುವಿನ ತಾಯಿ ಯೇಸುವನ್ನು ಹಿಂಬಾಲಿಸುತ್ತಾಳೆ. ಒಂದನೇದು, ಯೇಸುವನ್ನು ಹಿಂಬಾಲಿಸಿದ ಧನ್ಯ ಸ್ತ್ರೀಯರಲ್ಲಿ ಮಾತೆ ಮರಿಯಳಿದ್ದಾಳೆ ಪ್ರೇರೆ, ಒಂದನೇದು. ಹೀಗೆ ನಾವು ಮತ್ತೆ ಮತ್ತಾಯ ಸುವಾರ್ತೆ 2ನೇ ಅಧ್ಯಾಯ 19-23 ವಾಕ್ಯಗಳನ್ನ ನೋಡೋಣ ಪ್ರೇರೆ. ಮ್ಯಾಥ್ಯೂ ಗಾಸ್ಪಲ್ ಚಾಪ್ಟರ್ 2 ವರ್ಸ್ 19-23. ಇಲ್ಲಿ ಓದುವುದಾದರೆ, ಹೆರೋದನು ತೀರಿ ಹೋದ ಮೇಲೆ ಐಗುಪ್ತ ದೇಶದಲ್ಲಿ ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಎದ್ದು ಕೂಸನ್ನು ಅದರ ತಾಯಿಯನ್ನು ಕರ್ಕೊಂಡು ಇಸ್ರಾಯೇಲ್ ದೇಶಕ್ಕೆ ಹೋಗು, ಕೂಸಿನ ಪ್ರಾಣವನ್ನು ತೆಗೆಯಬೇಕೆಂದಿದ್ದವರು ಸತ್ತು ಹೋದರು ಎಂದು ಹೇಳಿದನು. ಆಗ ಯೋಸೇಫನು ಎದ್ದು ಕೂಸನ್ನು ಅದರ ತಾಯಿಯನ್ನು ಕರ್ಕೊಂಡು ಇಸ್ರಾಯೇಲ್ ದೇಶಕ್ಕೆ ಬಂದನು. ಆದರೆ ಅರ್ಕೆಲಾಯನು ತನ್ನ ತಂದೆಯಾದ ಹೆರೋದನಿಗೆ ಬದಲಾಗಿ ಯೂದಾಯವನ್ನು ಆಳುತ್ತಾನೆಂದು ಕೇಳಿ ಅಲ್ಲಿಗೆ ಹೋಗುವುದಕ್ಕೆ ಅಂಜಿದನು. ಆಗ ಅವನು ಕನಸಿನಲ್ಲಿ ದೇವರ ಅಪ್ಪಣೆಯನ್ನು ಹೊಂದಿ ಕನಸಿನಲ್ಲಿ ಗಲಿಲಾಯ ಸೀಮೆಗೆ ಹೋದನು ಮತ್ತು ನಜರೇತೆಂಬ ಊರಿಗೆ ಬಂದು ಅಲ್ಲಿ ಮನೆ ಮಾಡಿಕೊಂಡಿದ್ದನು. ಇದರಿಂದ ನಜರಾಯನೆಂಬ ಹೆಸರು ಆತನಿಗೆ ಬರುವುದು ಎಂಬುದಾಗಿ ಪ್ರವಾದಿಗಳಿಂದ ಹೇಳಿಸಿರುವ ಮಾತು ನೆರವೇರಿತು. ಹೌದು ಪ್ರೇರೆ, ತಾಯಿ ಮರಿಯಳು ಈಜಿಪ್ಟಿಗೆ ಹೋದಲು ಪ್ರೇರೆ, ಬಾಲ ಯೇಸುವನ್ನು ತೆಗೆದುಕೊಂಡು. ಹೌದು, ಯಾಕಂದರೆ ಐಗುಪ್ತದಿಂದ ನನ್ನ ಮಗನನ್ನು ಕರೆದನೆಂದು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರಬೇಕಾಗಿತ್ತು, ಪ್ರವಾದನೆ ಯೆಶಾಯ ಪ್ರವಾದಿಯ ಗ್ರಂಥದಿಂದ. ಹೌದು, ಹೀಗೆ ಮತ್ತು ಅಲ್ಲಿಂದ ಕೂಸನ್ನು ಕೊಲ್ಲಬೇಕೆಂದಿದ್ದ ವ್ಯಕ್ತಿ ಮರಣಿಸಿದ. ನೀವು ಮರಳಿ ಗಲಿಲಾಯ ಪ್ರಾಂತ್ಯಕ್ಕೆ ಹೋಗಿರಿ ಎಂದು ಮತ್ತೆ ಕನಸಿನ ದೇವದೂತನ ಮುಖಾಂತರ ದೇವರು ತಿಳಿಸಿದ ನಂತರ ಮತ್ತೆ ಕೂಸನ್ನು ತೆಗೆದುಕೊಂಡು, ಅಂದರೆ ಯೇಸುವಿನ ಹಿಂಬಾಲಿಸಿದ್ರು ಪ್ರೇರೆ ತಾಯಿ ಮರಿಯಳು. ಹೌದು, ಮತ್ತೆ ಬಂದು ಗಲಿಲಾಯದ ನಜರೇತ್ ಸೀಮೆಯಲ್ಲಿ ವಾಸ ಮಾಡುತ್ತಾರೆ ಪ್ರೇರೆ, ಮನೆ ಮಾಡಿಕೊಂಡು. ಇದರಿಂದ ನಜರಾಯನೆಂಬ ಹೆಸರು ಆತನಿಗೆ ಬರುವುದೆಂದು ಪ್ರವಾದಿಗಳಿಂದ ಹೇಳಿಸಿರುವ ಮಾತು ನೆರವೇರಿತು. ನಜರೇತಿನ ಯೇಸುವೆ. ಹೌದು ಪ್ರೇರೆ, ನಜರೇತಿನ ಯೇಸುವೆ ನಾಮದಲ್ಲಿ ಸೈತಾನನೇ ತೊಲಗಿಲ್ಲಿಂದ. ಹೌದು ಪ್ರೇರೆ, ನನಗೆ ಒಂದಿನ ದೇವರ ದರ್ಶನದ ತೋರಿಸಿದ. ಹೌದು, ಒಂದು ಪ್ರಾರ್ಥನೆ ಮಾಡೋದಕ್ಕೆ ಒಬ್ಬರು ಮನೆಗೆ ಹೋದಾಗ ರಾತ್ರಿಯಲ್ಲಿ ಮಲಗಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಹೊರಗಡೆ. ಮಧ್ಯರಾತ್ರಿಯಲ್ಲಿ ಇದ್ದಕ್ಕಿದ್ದಂಗೆ ಆ ಮನೆಯ ಸ್ತ್ರೀ ಪುರುಷ ಜಗಳಾಡುವುದಕ್ಕೆ ಸಿದ್ಧಾಗಿದ್ದಾರೆ. ನಾನು ಎದ್ದು ಏನಿಷ್ಟು ಗಲಾಟೆ ಮಾಡ್ತಾರೆ ಎದ್ದು ನೋಡಿದ ಕಿಟಕಿಯಲ್ಲಿಂದ ಅವರಿಬ್ಬರು ಜಗಳಕ್ಕೆ ನಿಂತಿದ್ದಾರೆ, ಗಂಡ ಹೆಂಡತಿ. ನಡುವೆ ಸೈತಾನನು ನಿಂತಿದ್ದಾನೆ, ಈ ರೀತಿ ಕೈ ಆಡಿಸ್ತಿದ್ದಾನೆ, ನೀನು ಹೊಡಿ ಅಂತ ಅವರನ್ನು ಕೋಪಕ್ಕೆ ಎಬ್ಬಿಸ್ತಿದ್ದಾನೆ, ಪ್ರೇರೇಪಿಸ್ತಿದ್ದಾನೆ. ನಾನು ಆ ಕಿಟಕಿ ಒಳಗಿಂದ ನೋಡಿ ಅವರು ಜಗಳ ಆಡುವುದಕ್ಕೆ ಕಾರಣ ಈ ಸೈತಾನನೇ ಎಂದು ಆ ದೇವರ ಆತ್ಮ ಶಕ್ತಿಯಿಂದ, ಸೈತಾನನೇ, ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಸೈತಾನನೇ ತೊಲಗಿಲ್ಲಿಂದ ಎಂದು ಆಜ್ಞಾಪಿಸಿದೆ ಪ್ರೇರೆ. ಆತನು ನಾನು ನೋಡಿದ, ಅಲ್ಲಿಂದ ನೋಡಿ ಕೋಪಿಸಿಕೊಂಡು ಸರ್ಪದಷ್ಟು ಕೋಪುಳ್ಳವನಾಗಿ ಓಡಿಯೋದು ಆ ಕಡೆ ಮನೆ ಬಾಗಿಲಿಂದ ಹೋಗಿಬಿಟ್ಟ ಪ್ರೇರೆ. ಹೌದು, ಆತನಿಗೆ ವ್ಯಕ್ತಿ ದೇಹ ಇದೆ ಪ್ರೇರೆ ಆತನಿಗೆ. ಹೌದು, ಆದರೆ ಕ್ರೂರವಾಗಿರ್ತಾನೆ. ಆದರೆ ದೇವರ ಆತ್ಮಶಕ್ತಿಯಿಂದ ನಾವು ತುಂಬಿಕೊಂಡಾಗ ಆತನಿಗೆ ಭಯಪಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ದೇವರ ಆತ್ಮ ಶಕ್ತಿ ಮುಂದೆ ಯಾವ ಶಕ್ತಿ ನಿಲ್ಲುವುದಿಲ್ಲ. ಹೌದು, ಹೀಗೆ ಆತನು ಮನೆಯಿಂದ ಹೊರಟೋಗಿ ಆ ಮನೆಯ ಸುತ್ತಲಿಂದ ಆ ಕಡೆಯಿಂದ ದೊಡ್ಡ ಆದಂಥ ಹಂದಿಗಳನ್ನು ನನಗೆ ಅಟ್ಯಾಕ್ ಮಾಡಲು, ದಾಳಿ ಮಾಡಲು ಕಳಿಸಿದ್ದಾನೆ. ಆ ಗುಂಪು ಗಟ್ಟಿ ಬರ್ತಿದ್ದೆವು ಪ್ರೇರೆ. ನಾವು ನೋಡ್ತೇವಲ್ಲ ಪ್ರೇರೆ, 2000 ದೆವ್ವಗಳಿಂದ ಬಿಡುಗಡೆ ಆದಾತ ಅದಕ್ಕಿಂತ ಮೊದಲು ಪೀಡಿತನಾಗಿದ್ದಾಗ, ಸ್ವಾಮಿ ಇವನಿಂದ ನಮ್ಮನ್ನು ಹೊರಗಟ್ಟುವುದಾದರೆ ಆ ಹಂದಿಗಳ ಗುಂಪಿನೊಳಗೆ ಕಳಿಸೊಂದು ದೆವ್ವಗಳು ಬೇಡಿಕೊಂಡಿರ್ತವೆ. ಹೌದು ಪ್ರೇರೆ, ಅದೇ ರೀತಿ ಹಂದಿಗಳು ಆ ಗುಂಪಿನೊಳಗೆ ಹೋಗೋ ಅಂತ ಆಜ್ಞಾಪಿಸಿದಾಗ ಆ ಹಂದಿಗಳು ಚೆನ್ನಾಗಿದ್ದಿದ್ವು. ಈ ದೆವ್ವದ ಗುಂಪು ಅವುಗಳೊಳಗೆ ಪ್ರವೇಶಿಸುತ್ತಲೇ ಆ ಹಂದಿಗಳು ಚೆಲ್ಲಾಪಿಲ್ಲಿಯಾಗಿ ಆ ಇಳಿಜಾರಿನ ನೀರಿನ ಪ್ರದೇಶದಲ್ಲಿ ಕೆರೆಯಲ್ಲಿ ಮುಳುಗಿ ಸತ್ತವು ಪ್ರೇರೆ. ಹೌದು, ಹಂದಿಗಳು ಅದೇ ರೀತಿ ಅಂದು ಗುಂಪು ಬಂದು ಪ್ರೇರೆ ಅಟ್ಯಾಕ್ ಮಾಡಲು ದೇವರಾತ್ಮನ ಕೈಯನ್ನು ಬಳಸಿ ಅದನ್ನು ಹಿಡಿದು ಈ ಥರ ಗೋಡೆಗೆ ಹೊಡೆದು 2-3 ಹಂದಿಗಳನ್ನು ಸಾಯಿಸಿಬಿಟ್ಟ. ಆತ್ಮಿಕ ವಲಯದಲ್ಲಿ ಪ್ರೇರೆ, ಸ್ಪಿರಿಟ್ ರೀಲ್ಮ್. ಹೌದು, ವಲಯ ಇದೆ ಪ್ರೇರೆ, ಅಲ್ಲಿ ಕೂಡ ಶರೀರ ಇರ್ತವೆ, ದುಷ್ಟ ಗಣ, ಅಂಧಕಾರ ಅಧಿಪತಿ. ಹೀಗೆ ಉಳಿದ ಹಂದಿಗಳು ಬ್ರೇಕ್ ಹಾಕಿ ಹಿಂದಕ್ಕೆ ಓಡಿಯೋದು ಪ್ರೇರೆ. ಯಾಕಂದರೆ ಈ ಶಕ್ತಿ ದೊಡ್ಡ ಶಕ್ತಿ, ವಿಸ್ಮಯ ಶಕ್ತಿ
ಭೂಪರಗಳಲ್ಲಿ ಸರ್ವಶಕ್ತಿ, ದೇವರ ಶಕ್ತಿ. ದೇವರು ಆತ್ಮಸ್ವರೂಪ. ದೇವರು ತನ್ನ ಪ್ರಿಯಕುಮಾರನ ವಿಶ್ವಾಸ ಇಡುವ ಪ್ರತಿಯೊಬ್ಬನಿಗೂ ಕೊಡಲಾಗುವ ಪರಿಶುದ್ಧಾತ್ಮ, ವಿಧೇಯರಾದ ಮಕ್ಕಳಿಗೆ ಕೊಡಲಾಗುವ ಪವಿತ್ರಾತ್ಮ. ಹೌದು ಬರೀ ಯಾರು ವಿಧೇಯರು? ಯೇಸುವನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರು ವಿಧೇಯರು. ಆಗ ಯೇಸು ತಂದೆಯಲ್ಲಿ ಬೇಡಿಕೊಂಡು ತನ್ನಂತೆ ಇರುವ ಬೇರೊಬ್ಬ ಪೋಷಕ, ಹೌದು ತಾನೇ ಆಗಿರುವ ಪೋಷಕ, ಸತ್ಯ ಸ್ವರೂಪಿಯಾದ ಪರಿಶುದ್ಧಾತ್ಮ ಕಳಿಸಿಕೊಡುತ್ತಾನೆ. ಆ ಸತ್ಯ ಸ್ವರೂಪ ಪರಿಶುದ್ಧಾತ್ಮ ಬಂದ ಮೇಲೆ ನಾವು ಬಲ ಹೊಂದುತ್ತೇವೆ ಪ್ರೇರೆ. ಮತ್ತು ಲೋಕವು ಆತನನ್ನು ಕಾಣುವುದಿಲ್ಲ, ನಾವು ಕಾಣುತ್ತೇವೆ. ಆತ ನಮ್ಮೊಂದಿಗೆ ನಮ್ಮ ಒಳಗಡೆ ವಾಸ ಮಾಡುತ್ತಾನೆ. ಹೌದು, ಹೀಗೆ ನಾನು ಕೊಟ್ಟ ಮಾತಿನಲ್ಲಿ ರಕ್ಷಣಾ ಕವಚವಿದೆ ಎಂದು ಕೀರ್ತನೆಗಳ ಗ್ರಂಥ 91ನೇ ಅಧ್ಯಾಯ 3, 4, 5ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ. ಹೌದು, ದೇವರ ಪ್ರೀತಿಸಿ ಯೇಸುವನ್ನು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದಾದರೆ ಆತನ ವಾಕ್ಯ ನಮಗೆ ಕವಚವಾಗುತ್ತದೆ ಪ್ರೇರೆ, ಪರಿಶುದ್ಧ ಆತ್ಮನ ಮೂಲಕ. ಹೌದು, ಹೀಗೆ ಪರಿಶುದ್ಧಾತ್ಮ ಬಂದ ಮೇಲೆ ನಾವು ಬಲ ಹೊಂದುತ್ತೇವೆ ಪ್ರೇರೆ. ಅಂತ ಬಲ ಭೂಮಿಯ ಮೇಲೆ ದೊಡ್ಡ ಬಲ ಎನಿಸಿಕೊಳ್ಳುತ್ತದೆ. ಹೀಗೆ ನಾವು ಧನ್ಯ ಸ್ತ್ರೀಯರ ಬಗ್ಗೆ ನೋಡ್ತಿದ್ದೇವೆ ಪ್ರೇರೆ. ನಾವು ಯೇಸುವನ್ನು ಹಿಂಬಾಲಿಸಿದ ಸ್ತ್ರೀಯರಲ್ಲಿ ಮೊದಲನೇದಾಗಿ ಮಾತೆ ಮರಿಯಳು, ಎರಡನೇದಾಗಿ ನಾವು ಚಿಕ್ಕ ಮಕ್ಕಳನ್ನು ಆಶೀರ್ವದಿಸುವುದಕ್ಕೆ ಕೆಲವರು ಸ್ತ್ರೀಯರು ಕರ್ಕೊಂಡು ಬರ್ತಾರೆ ಪ್ರೇರೆ. ಹೌದು, ಮತ್ತು ಪಿಲಾತನ ಹೆಂಡತಿ ಕನಸಿನಲ್ಲಿ ಯೇಸುವಿನ ಕುರಿತು ಕಷ್ಟಪಟ್ಟಿದ್ದೇನೆ ಎಂದು ಹೇಳುತ್ತಾಳೆ. ಹೌದು, ಮತ್ತು ರಕ್ತಕುಸುಮ ರೋಗವುಳ್ಳ ಸ್ತ್ರೀ ಯೇಸುವನ್ನು ಬಟ್ಟೆ ಮುಟ್ಟಿದರೆ ಸಾಕು, ಉಡುಪಿನ ಗೊಂಡೆ ಚೂರು ತುದಿ ನಾನು ಗುಣವಾಗುತ್ತೇನೆ ಎಂದು ತನ್ನ 12 ವರ್ಷಗಳ ರಕ್ತಕುಸುಮ ರೋಗದಿಂದ ಪೀಡಿತರಾಗಿರುತ್ತಾಳೆ ಪ್ರೇರೆ. ಮುಟ್ಟುತ್ತಲೇ ಗುಣವಾಗುತ್ತದೆ. ಯೇಸು ಆಕೆಗೆ ಹೇಳುತ್ತಾನೆ ಏನೆಂದು, ಮಗಳೇ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು. ಹೌದು ಪ್ರೇರೆ. ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ ರಕ್ತಕುಸುಮ ರೋಗಗಳ ಸ್ತ್ರೀ ಮುಟ್ಟಿದ್ಲು ಪ್ರಭುವಿನ ಬಟ್ಟೆಯನ್ನು, ತುದಿಯನ್ನು. ಮಗಳೇ ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗವು ನಿನ್ನನ್ನು ಬಿಟ್ಟು ಹೋಗಲಿ, ನಿನಗೆ ಗುಣವಾಗಲಿ ಎಂದು ಹೇಳಿದನು. ಹಾಗಾದರೆ ಗುಣವಾಯಿತು ಆಕೆಗೆ. ಹೌದು, ಆಕೆಗೆ ಕೂಡ ಧನ್ಯ ಸ್ತ್ರೀ ಪ್ರೇರೆ. ಹೀಗೆ ಮತ್ತು ಅನ್ಯ ಮತಸ್ಥಳ ಮಗಳನ್ನು ಯೇಸು ದೆವ್ವದಿಂದ ಪೀಡನೆಯಿಂದ ಬಿಡಿಸಿದ ಪ್ರೇರೆ. ಅನ್ಯ ಮತಸ್ಥಳು ದೆವ್ವ, ಆಕೆ ಮಗಳಿಗೆ ದೆವ್ವ ಹಿಡಿದಿರುತ್ತದೆ, ಯೇಸುವನ್ನು ಹಿಂಬಾಲಿಸ್ತಾಳೆ. ಹೌದು, ಮತ್ತು ಇನ್ನು ಜೆಬೆದೆಯನ ಮಕ್ಕಳ ತಾಯಿ ಪ್ರೇರೆ, ಯಾಕೋಬ ಯೋಹಾನರ ತಾಯಿ. ಅವರಿಗೆ ಯಾಕೋಬ ಯೋಹಾನ ಸಿಡಿಲ ಮರಿಗಳೆಂದು ಯೇಸು ಹೆಸರಿಟ್ಟಿರ್ತಾನೆ. ಆ ತಾಯಿ ಬಂದು ಸ್ವಾಮಿಯ ಬಳಿಗೆ ನಿಲ್ಲುತ್ತಾಳೆ. ಹೌದು, ನನ್ನ ಮಕ್ಕಳನ್ನು ಆಶೀರ್ವದಿಸು, ಇನ್ನು ಸಿಂಹಾಸನದಲ್ಲಿ ಹೊಸ ಸೃಷ್ಟಿಯಲ್ಲಿ ಕೂತುಕೊಳ್ಳುವಾಗ ನಾನು ಒಬ್ಬ ಮಗ ಬಲಗಡೆ ಒಬ್ಬ ಎಡಗಡೆಯಲ್ಲಿ ಕೂತುಕೊಳ್ಳೋದಕ್ಕೆ ಅಪ್ಪಣೆ ಆಗಲಿ ಅಂತ ಕೇಳಿಕೊಳ್ತಾಳೆ. ಮತ್ತು ಆಮೇಲೆ ಸಮಾರ್ಯ ಸ್ತ್ರೀ ಪ್ರೇರೆ. ಸಮಾರ್ಯ ಸ್ತ್ರೀ ಆಕೆ ಪಾಪದಲ್ಲಿದ್ದ ಆಕೆಯನ್ನು ಗುರುತಿಸಿ, ಬೇಸತ್ತೋದ ಆಕೆಯನ್ನು ಗುರುತಿಸಿ, ಅವಮಾನಕ್ಕೆ ಒಳಗಾಗಿ ಜೀವಿಸ್ತಿದ್ದ ಆಕೆಯನ್ನು ಗುರುತಿಸಿ, ಪ್ರಭು ಒಂಟಿಯಾದ ಆಕೆಯನ್ನು ಗುರುತಿಸಿ ಆಕೆಯನ್ನು ಗುಣಪಡಿಸುತ್ತಾನೆ ಪ್ರೇರೆ. ನಾನು ಕೊಡುವ ನೀರನ್ನು ಕುಡಿದರೆ ಮತ್ತೆಂದಿಗೂ ದಾಹವಾಗುವುದಿಲ್ಲ ಎನ್ನುವ ಮುಖಾಂತರ ಆಕೆಯನ್ನು ಭೇಟಿಯಾಗಿ ಆಕೆಯನ್ನು ಸಮಾರ್ಯ ಸೀಮೆಯಲ್ಲೆಲ್ಲ ಸುವಾರ್ತಿಗಳನ್ನಾಗಿ ಮಾರ್ಪಡಿಸುತ್ತಾನೆ. ಹೌದು, ಊರೇ ಮಾರ್ಪಡುತ್ತದೆ ಪ್ರೇರೆ. ಪ್ರಭುವಿನ ಪಾದದಲ್ಲಿ ಬಂದು ಕೂತುಕೊಳ್ಳುತ್ತದೆ. ಹೀಗೆ ನಾವು ಯೆರೆಮೀಯನ ಪುಸ್ತಕ 31ನೇ 22ನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ. ಅಲ್ಲಿ ದೇವರು ಹೇಳ್ತಿದ್ದಾನೆ ಪ್ರೇರೆ, ದ್ರೋಹಿಯಾದ ಮಗಳೇ, ಇಸ್ರಾಯೇಲ್ ಜನಕ್ಕೆ ಹೇಳ್ತಿದ್ದಾನೆ ಪ್ರೇರೆ. ಅಂದರೆ ದೇವ ಜನಕ್ಕೆ, ದ್ರೋಹಿಯಾದ ಮಗಳೇ, ಎಷ್ಟರವರೆಗೆ ನೀನು ಅತ್ತಿತ್ತ ತಿರುಗಾಡುತ್ತಿರುವೆ? ದೇವರು ಯೆಹೋವನು ಲೋಕದಲ್ಲಿ ಅಪೂರ್ವವಾದದ್ದನ್ನು ಉಂಟು ಮಾಡಿದ್ದಾನೆ ತಂದೆ ದೇವರು. ಏನೆಂದರೆ ಸ್ತ್ರೀಯಾದವಳು ತನ್ನ ಪುರುಷನನ್ನು ಕಾಪಾಡುವಳು. ಹೌದು ಪ್ರೇರೆ, ಸ್ತ್ರೀಯಾದವಳು ಪುರುಷನನ್ನು ಕಾಪಾಡುವಂತೆ ಮಾಡಿದ್ದಾನೆ ಪ್ರೇರೆ. ಹೀಗೆ ಯೆರೆಮೀಯ ಪುಸ್ತಕ 31ನೇ 22ನೇ ವಾಕ್ಯದಲ್ಲಿ ನೋಡುತ್ತೇವೆ. ಮತ್ತು ಮಾರ್ತಾ ಮರಿಯಾಳ ಎಂಬವರ ಮನೆಯಲ್ಲಿ ಯೇಸು ಸುವಾರ್ತೆ ಸಾರುವಾಗ ಊಟಕ್ಕೆ ವಿಶ್ರಾಂತಿಗೆ ಎಳೆದುಕೊಳ್ಳುತ್ತಿರ್ತಾನೆ ಪ್ರೇರೆ. ಆ ಮಾರ್ತಾ ಮರಿಯಾಳು ಕೂಡ ಪ್ರಭುವನ್ನು ಹಿಂಬಾಲಿಸುತ್ತಾರೆ. ಹೀಗೆ ಮತ್ತು ದುರಾಚಾರಿಯಾದ ಹೆಂಗಸು ಯೇಸು ಪರಿಸಾಯನಾದ ಸೀಮೋನ್ ಎಂಬ ಮನೆಯಲ್ಲಿ ಅತಿಥಿ ಸತ್ಕಾರಕ್ಕೆ ಹೋಗಿದ್ದಾಗ ದುರಾಚಾರಿಯಾದ ಹೆಂಗಸು ಅಂದರೆ ಪಾಪ ವೃತ್ತಿ ಮಾಡುತ್ತಿರುವ ವ್ಯಭಿಚಾರ ವೃತ್ತಿ ಮಾಡುತ್ತಿರುವ ಸ್ತ್ರೀ ಬಂದು ಯೇಸುವಿನ ಪಾದಗಳ ಬಳಿಯಲ್ಲಿ ಕಣ್ಣೀರಿನಿಂದ ಪ್ರಾರ್ಥಿಸುತ್ತಾಳೆ ಪ್ರೇರೆ. ಆ ಸ್ತ್ರೀ ಧನ್ಯ. ಹೌದು ಪ್ರೇರೆ, ಅನೇಕ ಸ್ತ್ರೀಯರು ಧನ್ಯರಿದ್ದಾರೆ. ಹೀಗೆ ದೇವರ ಚಿತ್ತವನ್ನು ಅನುಸರಿಸುವವರೇ ದೇವರ ತಾಯಿ ಎಂದು ಯೇಸು ಸುವಾರ್ತೆ ಹೇಳುತ್ತಿರುವಾಗ
ಒಬ್ಬಾತ ಬಂದು, ಸ್ವಾಮಿ ನಿನ್ನ ತಾಯಿಯು ಸಹೋದರರು ಬಂದು ನಿನ್ನನ್ನು ಕಾಣಬೇಕೆಂದು ಹೊರಗೆ ನಿಂತಿರುತ್ತಾರೆ ಎಂದಾಗ, ಯಾರು ನನಗೆ ತಾಯಿ, ಯಾರು ನನಗೆ ಸಹೋದರ ಸಹೋದರಿ ಎಂದು ಹೇಳಿ ತನ್ನ ಸುತ್ತಲೂ ನೋಡಿ, ಹಾಗೂ ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವವರೇ ನನಗೆ ತಾಯಿ ಸಹೋದರ ಸಹೋದರಿಯಾಗಬೇಕೆಂದು ಕುಳಿತಿರುವವರಿಗೆ ತೋರಿಸುತ್ತಾನೆ ಪ್ರೇರೆ. ಅಂದರೆ ಯೇಸುವನ್ನು ಹಿಂಬಾಲಿಸುವ ಧನ್ಯ ಸ್ತ್ರೀಯರು. ಹೀಗೆ ಪ್ರಭು ಯೇಸುವಿನ ತಾಯಿ ಮೊದಲನೇ ಸ್ತ್ರೀ ಪ್ರೇರೆ, ಯೇಸುವನ್ನು ಹಿಂಬಾಲಿಸಿದ ಮೊದಲನೇ ಧನ್ಯ ಸ್ತ್ರೀ ಯೇಸುವಿನ ತಾಯಿ. ಶಿಲುಬೆಯಲ್ಲಿ ಈಗೂ ನಿನ್ನ ತಾಯಿ ಎಂದು ಕೊಟ್ಟ ನಮ್ಮ ತಾಯಿ ಪ್ರಭು ಮರಿಯಳು, ಪ್ರಭುವಿನ ಪರಿಶುದ್ಧ ಮಾತೆ. ಹೀಗೆ ಮತ್ತು ಎರಡನೇದಾಗಿ ಜೆಬೆದಾಯನ ಮಕ್ಕಳು, ಸಮಾರ್ಯ ಸ್ತ್ರೀ, ಅದು ಪ್ರಿಯ ಮಾರ್ತಾ ಮರಿಯಳು. ಹೀಗೆ ಸೂಸನ್ನ, ವೆರೋನಿಕಾ ಶಿಲುಬೆಯಲ್ಲಿ ಹೊತ್ತುಕೊಂಡು ಹೋಗುತ್ತಿರುವಾಗ ಯೇಸು ಶಿಲುಬೆಯನ್ನು ಗೊಲ್ಗೊತಾ ಬೆಟ್ಟಕ್ಕೆ ಯೇಸುವಿನ ಮುಖವನ್ನು ಒರೆಸುತ್ತಾಳೆ ಪ್ರೇರೆ ವೆರೋನಿಕಾ. ಹೌದು, ಚರಿತ್ರೆ ಆಕೆಯ ಒಂದು ಅನೇಕ ಸ್ತ್ರೀಯರಿದ್ದಾರೆ ಪ್ರೇರೆ. ಹೀಗೆ ನಾವು ಇನ್ನೊಂದು ವಾಕ್ಯ ನೋಡೋದಾದರೆ ಮತ್ತಾಯ ಸುವಾರ್ತೆ 27ನೇ ಅಧ್ಯಾಯ 19ನೇ ವಾಕ್ಯ ಪ್ರೇರೆ. ಮ್ಯಾಥ್ಯೂ ಗಾಸ್ಪೆಲ್ 27th chapter 19th word. ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯ 19ನೇ ವಾಕ್ಯ. ಇಲ್ಲಿ ಓದುವುದಾದರೆ, ಥ್ಯಾಂಕ್ ಯು ಜೀಸಸ್, ಪ್ರೇಸ್ ಟು ಜೀಸಸ್, ವರ್ಷಿಪ್ ಯು ಜೀಸಸ್. ಇಲ್ಲಿ ಇದಲ್ಲದೆ ಅವನು ನ್ಯಾಯಸ್ಥಾನದಲ್ಲಿ ಕೂತಿರುವಾಗ, ಅಂದರೆ ಪಿಲಾತನು ಯೇಸುವನ್ನು ತೀರ್ಪು ಮಾಡಲು, ಅಂದರೆ ವಿರೋಧಿಗಳು ಯೇಸುವನ್ನು ಮರಣದಂಡೆಗೆ ಒಪ್ಪಿಸಿದಾಗ ಯೆಹೂದ್ಯರು, ಆಗ ಪಿಲಾತನು ಇದಲ್ಲದೆ ಅವನು ನ್ಯಾಯಸ್ಥಾನದಲ್ಲಿ ಕೂತಿರುವಾಗ ಅವನ ಹೆಂಡತಿ, ಅಂದರೆ ಪಿಲಾತನ ನ್ಯಾಯಸ್ಥಾನದಲ್ಲಿ ಕೂತಿರ್ತಾನೆ ಪ್ರೇರೆ, ಆ ಪಿಲಾತನ ಹೆಂಡತಿಯು, ನೀನು ಆ ಸತ್ಪುರುಷನ ಗೊಡವೆಗೆ ಹೋಗಬೇಡ, ಅವನ ದೆಸೆಯಿಂದ ಈ ಹೊತ್ತು ಕನಸಿನಲ್ಲಿ ಬಹಳ ತೊಂದರೆ ಪಟ್ಟೆನು ಎಂದು ಅವನ ಬಳಿ ಹೇಳು ಕಳುಹಿಸಿದಳು. ಅದು ಪ್ರೇರೆ, ಪಿಲಾತನು ಯೇಸುವನ್ನು ಬಿಡಿಸಲು ಪ್ರಯತ್ನಿಸಿರುತ್ತಾನೆ, ಆದರೆ ಆತನಿಂದ ಆಗಲಿಲ್ಲ. ಕಾರಣ ಯೇಸು ಪ್ರಾಣ ಕೊಡುವಲ್ಲಿ ಬಂದಿರುತ್ತಾನೆ ಪ್ರೇರೆ. ಶಿಷ್ಯರಿಗೆ ಹೇಳಿರುತ್ತಾನೆ, ನಾವು ನೋಡುತ್ತೇವೆ ಯೋಹಾನ ಸುವಾರ್ತೆಯಲ್ಲಿ, ನನ್ನ ಪ್ರಾಣವನ್ನು ಯಾರು ನನ್ನಿಂದ ಕಸಿದುಕೊಳ್ಳುವುದಿಲ್ಲ, ನಾನೇ ನನ್ನ ಪ್ರಾಣವನ್ನು ಕೊಡುತ್ತೇನೆ, ತಿರುಗಿ ನನ್ನ ಪ್ರಾಣವನ್ನು ಪಡೆದುಕೊಳ್ಳುತ್ತೇನೆ ಅಂತ ಅಧಿಕಾರ ನಾನು ನನ್ನ ತಂದೆಯಿಂದ ಹೊಂದಿಕೊಂಡಿದ್ದೇನೆ, ಪಡೆದಿದ್ದೇನೆ ಎಂದು ಹೇಳುತ್ತಾನೆ. ಅದೇ ಪ್ರೇರೆ, ಇಲ್ಲಿ ಯೇಸುವ ಬಗ್ಗೆ ಧನ್ಯ ಸ್ತ್ರೀಯರು ಪ್ರೇರೆ. ಪಿಲಾತನ ಹೆಂಡತಿ ಕೂಡ ಪಿಲಾತನಿಗೆ ಹೇಳುತ್ತಾಳೆ, ಪಿಲಾತನ ನ್ಯಾಯ ತೀರಿಸುವ ಸಮಯದಲ್ಲಿ ಸಿಂಹಾಸನ ಮೇಲೆ ಕೂತುಕೊಂಡಾಗ ಆ ಪಿಲಾತನ ಹೆಂಡತಿ ಬಂದು, ನೀನು ಈ ಸತ್ಪುರುಷನ ಗೊಡವೆಗೆ ಹೋಗಬೇಡ, ಈತ ನೀತಿವಂತ, ಈತನ ಕುರಿತು ನಾನು ಕನಸಿನಲ್ಲಿ ಬಹಳ ತೊಂದರೆ ಪಟ್ಟೆನು ಎಂದು ಹೇಳಿ ಕಳಿಸುತ್ತಾಳೆ. ಅದು ಪ್ರೇರೆ, ಆಕೆ ಕೂಡ ಯೇಸುವಿನ ಕುರಿತು ಒಳ್ಳೆಯ ಅಭಿಪ್ರಾಯ ಇರುವ ಆಕೆ ಧನ್ಯ ಸ್ತ್ರೀ ಆಗಿದ್ದಾಳೆ ಪ್ರೇರೆ. ಹೀಗೆ ನಾವು ಮತ್ತಾಯ ಸುವಾರ್ತೆ 7ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ನೋಡ್ತೇವೆ ಪ್ರೇರೆ, ಅನ್ಯ ಮತಸ್ಥ ಸ್ತ್ರೀ. ಮತ್ತಾಯ ಸುವಾರ್ತೆ 27ನೇ ಅಧ್ಯಾಯ, ಹಾಲೆಲ್ಲೂ 7ನೇ ಅಧ್ಯಾಯ ಪ್ರೇರೆ, ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯ, ಯೇಸುವೆ ಸ್ತೋತ್ರ, 24ನೇ ವಾಕ್ಯದಿಂದ 34ನೇ ವಾಕ್ಯದವರೆಗೆ. ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 7 ವರ್ಸ್ 24 to 34. ಇಲ್ಲಿ ಓದುವುದಾದರೆ, ಯೇಸು ಅನ್ಯ ಮತಸ್ಥಳ ಮಗನನ್ನು ಒಬ್ಬ ಮೂಗನನ್ನು ಸ್ವಸ್ಥ ಮಾಡಿದ್ದು ಪೀಠಿಕೆ ಪ್ರೇರೆ. ಯೇಸು ಅನ್ಯ ಮತಸ್ಥಳ ಮಗಳನ್ನು ಸ್ವಸ್ಥ ಮಾಡುತ್ತಾನೆ, ದೆವ್ವ ಹಿಡಿದಿರ್ತದೆ. 24ನೇ ವಾಕ್ಯದಿಂದ ಮಾರ್ಕ್ ಸುವಾರ್ತೆ 7ನೇ ಅಧ್ಯಾಯ 24ರಿಂದ 34ರವರೆಗೆ. 24, ಅಲ್ಲಿಂದ ಯೇಸು ಎದ್ದು ಹೊರಟು ತೂರ್ ಪಟ್ಟಣದ ಪ್ರಾಂತ್ಯಗಳಿಗೆ ಹೋಗಿ ಒಂದು ಮನೆಯೊಳಗೆ ಇಳ್ಕೊಂಡು ಅದು ಯಾರಿಗೂ ಗೊತ್ತಾಗಬಾರದೆಂದಿದ್ದನು. ಆದರೆ ಆತನು ಗುಪ್ತವಾಗಿರುವುದಕ್ಕೆ ಆಗದೆ ಹೋಯಿತು. ಕೂಡಲೇ ಒಬ್ಬ ಹೆಂಗಸ್ಸು ಆತನ ಸುದ್ದಿಯನ್ನು ಕೇಳಿ ಬಂದು ಆತನ ಪಾದಕ್ಕೆ ಬಿದ್ದಳು. ಆಕೆಯ ಮಗಳಿಗೆ ದೆವ್ವ ಹಿಡಿದಿತ್ತು. ಅದು ಪ್ರೇರೆ, ಆ ಹೆಂಗಸ್ಸು ಅನ್ಯ ಮತದವಳು, ಸುರೋಫೊಯಿನಿಕ್ಯರವಳು ಆಗಿದ್ದಳು. ಆಕೆಯು ತನ್ನ ಮಗಳ ದೆವ್ವವನ್ನು ಬಿಡಿಸಬೇಕೆಂದು ಆತನನ್ನು ಬೇಡಿಕೊಂಡಳು ಪ್ರೇರೆ. ಬೇಡಿಕೊಂಡಾಗ ಪ್ರಭು ಆಕೆಗೆ, ಮಕ್ಕಳಿಗೆ ಮೊದಲು ತೃಪ್ತಿಯಾಗಲಿ, ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಹೇಳಿದನು. ಅದಕ್ಕೆ ಆಕೆಯು, ಸ್ವಾಮಿ, ಆ ಮಾತು ನಿಜವೇ, ಮೇಜಿನ ಕೆಳಗಿರುವ ನಾಯಿ ಮರಿಗಳಂತೂ
ಮಕ್ಕಳ ಕೈಯಿಂದ ಬೀಳುವ ರೊಟ್ಟಿ ತುಂಡುಗಳನ್ನು ತಿನ್ನುತ್ತವಲ್ಲ ಎಂದು ಉತ್ತರ ಕೊಡಲು ಪ್ರಭು ಯೇಸು ಆತನು ಆಕೆಗೆ, ಈ ಮಾತನ್ನು ನೀನು ಹೇಳಿದ್ದರಿಂದ ದೆವ್ವವು ನಿನ್ನ ಮಗಳನ್ನು ಬಿಟ್ಟು ಬಿಟ್ಟಿದೆ, ಹೋಗು ಅಂದನು. ಹೌದು ಪ್ರೇರೆ, ಆಕೆ ಯೇಸುವನ್ನು ಬಿಟ್ಟು ಬಿಡಲಿಲ್ಲ ಪ್ರೇರೆ, ಕೊನೆಯವರೆಗೆ ಹಿಂಬಾಲಿಸಿದಳು. ನಾಯಿ ಅನಿಸ್ಕೊಂಡ್ರೂ ಕೂಡ ಆ ಪ್ರಭು ನಾಯಿ, ಅದು ಮಾತು ನಿಜವೇ, ಆದರೆ ಆ ನಾಯಿಗಳು ಮಕ್ಕಳು ತಿನ್ನುವ ರೊಟ್ಟಿಯ ತುಂಡುಗಳನ್ನು ತಿನ್ನುತ್ತವಲ್ಲ ಮೇಜಿನ ಕೆಳಗೆ ಬಿದ್ದಾಗ. ಹೌದು, ಈ ಮಾತನ್ನು ಹೇಳಿದ್ದರಿಂದ ನಿನ್ನ ಮಗಳನ್ನು ದೆವ್ವ ಬಿಟ್ಟು ಹೋಗಿದೆ, ಹೋಗು ಅಂದನು. ಆಕೆಯು ತನ್ನ ಮನೆಗೆ ಹೋಗಿ 30ನೇ ವಾಕ್ಯ, ಮಾರ್ಕ್ ಸುವಾರ್ತೆ 7ನೇ ಅಧ್ಯಾಯ 30ನೇ ವಾಕ್ಯದಿಂದ, ಆಕೆಯು ತನ್ನ ಮನೆಗೆ ಹೋಗಿ ನೋಡಲಾಗಿ ಆ ಹುಡುಗಿ ಹಾಸಿಗೆಯ ಮೇಲೆ ಮಲಗಿದ್ದಳು, ದೆವ್ವ ಅವಳನ್ನು ಬಿಟ್ಟು ಹೋಗಿತ್ತು. ಹೌದು ಪ್ರೇರೆ, ಹೀಗೆ ಅನ್ಯಮತಸ್ಥಳು ಕೂಡ ತನ್ನ ಗಾಢವಾದ ಅತ್ಯಾಸಕ್ತಿಯ ಬಿಟ್ಟುಕೊಡದ ವಿಶ್ವಾಸದೊಂದಿಗೆ ತನ್ನ ಮಗಳನ್ನು ಸ್ವಸ್ಥ ಮಾಡಿಕೊಳ್ತಾಳೆ ಪ್ರೇರೆ. ಹೀಗೆ ಯೇಸುವಿನಲ್ಲಿ ಕೂಡ ವಿಶ್ವಾಸ ಇಟ್ಟವರಾಗಿದ್ದಳು ಎನ್ನುವಕ್ಕೆ ಆ ಸೂಚನೆ ಕೂಡ ಇರುತ್ತದೆ ಪ್ರೇರೆ. ಹೌದು, ಪ್ರಭು ಯಾರ್ಯಾರ ಜೀವಿತದಲ್ಲಿ ಅದ್ಭುತ ಮಾಡಿದ ಪ್ರೇರೆ, ಅವರು ನಿಜವಾಗಿ ಅದ್ಭುತ ಸ್ವರೂಪನನ್ನು ಸ್ವೀಕರಿಸುತ್ತಾರೆ. ಹೌದು, ಕಾನಾ ಮದುವೆಯಲ್ಲಿ ಮೊದಲನೇದಾಗಿ ನೀರನ್ನು ದ್ರಾಕ್ಷಾರಸವಾಗಿ ಮಾಡಿದಾಗ ಶಿಷ್ಯರು ಆತನಲ್ಲಿ ವಿಶ್ವಾಸವಿಟ್ಟರು ಎಂದು ಬರೆಯಲ್ಪಟ್ಟಿದೆ. ಹೌದು, ಹೀಗೆ ಅನೇಕರಲ್ಲದಿದ್ದರೂ ಕೆಲವರಾದರೂ ಅದ್ಭುತಗಳಿಂದ ಪ್ರಭುವನ್ನು ಸ್ವೀಕರಿಸುವುದಕ್ಕೆ ಸಾಧ್ಯ. ಆದ್ದರಿಂದಲೇ ಪ್ರಭು ಮಾಡಿದ್ದಾನೆ ಪ್ರೇರೆ. ಪ್ರಭು ಮಾಡಬೇಕೆಂದು ಮಾಡಿಲ್ಲ. ವಿಶೇಷವಾಗಿ ಹೇಳುವುದಾದರೆ ಮನುಷ್ಯರು ಅಪಾರ ಕೋರಿಕೆ ಮೇರೆಗೆ ಮಾತ್ರ ಮಾಡಿದ್ದಾನೆ. ಅಲ್ಲಿ ತಾಯಿ ಮರಿಯಳು 2 ಸಾರಿ ಕೇಳಿಕೊಂಡ್ಲು, ಮಾಡಿದ ನೀರನ್ನು ದ್ರಾಕ್ಷಾರಸ. ಈಕೆ ಅನ್ಯಮತಸ್ಥಳು ತನ್ನ ಮಗಳನ್ನು ದೇವ ಪೀಡನೆಯಿಂದ ಬಿಡುಗಡೆ ಮಾಡಬೇಕು ಸ್ವಾಮಿ ಅಂತ ಕೂಗಿಕೊಳ್ತಾ ಬರ್ತಿದ್ದಾಳೆ ಹಿಂದೆ, ಯೇಸುವಿನ ಹಿಂದೆ. ಶಿಷ್ಯರು, ಸ್ವಾಮಿ ಆಕೆಯ ಆಗಿನಿಂದ ಬರುತ್ತಿದ್ದಾಳೆ, ಆಕೆಯ ಬಗ್ಗೆ ವಿಚಾರಿಸು ಸ್ವಲ್ಪ ಎಂದು ಶಿಷ್ಯರ ಮೇರೆಗೆ ಆಕೆಗೆ ಕುರಿತು ಮಾತಾಡುತ್ತಾನೆ. ಶಿಷ್ಯರಿಗೆ ಮಾತಾಡುತ್ತಾನೆ ಏನೆಂದು, ಮಕ್ಕಳ ರೊಟ್ಟಿಯನ್ನು ನಾಯಿಗಳಿಗೆ ಹಾಕುವುದು ಸರಿಯಲ್ಲ ಎಂದಾಗ ಸ್ತ್ರೀ ಮಾತಾಡುತ್ತಾಳಾಗ, ಸ್ವಾಮಿ ಆ ಮಾತು ನಿಜವೇ, ಆದರೆ ಮಕ್ಕಳು ಮೇಜಿನಲ್ಲಿ ತಿನ್ನುವಾಗ ಆ ರೊಟ್ಟಿ ಮೇಜಿನ ಕೆಳಗೆ ಬೀಳುತ್ತವೆ ತುಂಡು, ಆ ನಾಯಿಗಳು ತಿನ್ನುತ್ತವೆ ಎಂದಳು. ಅದಕ್ಕೆ ಯೇಸು ಆವಾಗ ಆಕೆಯೊಂದಿಗೆ ಮಾತಾಡ್ತಂತಾರೆ. ಅಷ್ಟವರೆಗೆ ಆಕೆಯನ್ನು ನೋಡಲಿಲ್ಲ, ನೋಡಿದ್ರು ಕೂಡ ನೋಡಲಾರ್ದಂಗೆ ಶಿಷ್ಯರನ್ನು ನೋಡಿ ಮಾತಾಡಿದ. ಹೌದು, ಈ ಮಾತು ನೀನು ಹೇಳಿದ್ದರಿಂದ ನಿನ್ನ ಮಗಳಿಗೆ ದೆವ್ವ ಬಿಟ್ಟು ಹೋಗಿದೆ, ಹೋಗಂತಾನ ಪ್ರೇರೆ. ಆಕೆ ಹೋಗಿ ನೋಡಿದಾಗ ಮಗಳು ಹಾಸಿಗೆ ಮೇಲೆ ಸ್ವಸ್ಥವಾಗಿ ವಾಸಿಯಾಗಿ ಮಲಗಿದ್ದಳು, ದೆವ್ವವು ಅವಳನ್ನು ಬಿಟ್ಟು ಹೋಗಿತ್ತು. ಹೌದು ಪ್ರೇರೆ, ಯೇಸುವನ್ನು ಹಿಂಬಾಲಿಸಿದ ಧನ್ಯ ಸ್ತ್ರೀಯರು ಪ್ರೇರೆ. ಅವರು ಅವಕಾಶಗಳಿಗೋಸ್ಕರ, ಬಿಡುಗಡೆಗೋಸ್ಕರ, ಯಾವುದಕ್ಕೋಸ್ಕರ ಬಂದಿದ್ದರೂ ಕೂಡ ಯೇಸುವನ್ನು ಹಿಂಬಾಲಿಸೋದಂತೂ ಸುಲಭ ಅಲ್ಲ ಪ್ರೇರೆ. ಕಾರಣ ಎಲ್ಲರಿಗೂ ಆ ಜ್ಞಾನ ಇಲ್ಲ. ಹೌದು, ಕೃಪೆ ಉಂಟಾಯಿತು ಪ್ರೇರೆ ಆಕೆಗೆ, ಯೇಸು ಆಕೆಯೊಂದಿಗೆ ಮಾತನಾಡುವ ಕೃಪೆ. ಹೌದು, ಹೀಗೆ ಪ್ರಭು ಯೇಸುವನ್ನು ಹಿಂಬಾಲಿಸಿದ ಧನ್ಯ ಸ್ತ್ರೀಯರಾಗಿದ್ದಾರೆ ಪ್ರೇರೆ. ಮತ್ತು ಜೆಬೆದಾಯನ ಮಕ್ಕಳ ತಾಯಿ, ಯಾಕೋಬ ಯೋಹಾನರ ತಾಯಿ ಇಬ್ಬರನ್ನು ಕರೆದುಕೊಂಡು ಬರ್ತಾಳೆ ಪ್ರೇರೆ. ನಾವು ಮತ್ತಾಯ ಸುವಾರ್ತೆ 20ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನೋಡುತ್ತೇವೆ. ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 20 ವರ್ಸ್ 20 ಇಲ್ಲಿ ಪೀಠಿಕೆಯೊಂದಿಗೆ ನೋಡುವುದಾದ ಪ್ರೇರೆ, ಮತ್ತಾಯ ಸುವಾರ್ತೆ 20ನೇ ಅಧ್ಯಾಯ 20ನೇ ವಾಕ್ಯದಿಂದ ಉಳಿದ ವಾಕ್ಯಗಳನ್ನು ಓದೋಣ ಪ್ರೇರೆ. 20ನೇ ವಾಕ್ಯದಿಂದ 23ನೇ ವಾಕ್ಯದವರೆಗೆ ಇಲ್ಲಿ ಪೀಠಿಕೆಯೊಂದಿಗೆ ಓದುವುದಾದರೆ, ಇಬ್ಬರು ಶಿಷ್ಯರು ತಮಗೆ ಹೆಚ್ಚಿನ ಪದವಿಯನ್ನು ಕೊಡಬೇಕೆಂದು ಬೇಡಿಕೊಳ್ಳಲು ಯೇಸು ದೀನತೆಯನ್ನು ಕುರಿತು ಬೋಧಿಸಿದ್ದು. ಹೌದು, ಇಲ್ಲಿ ನಾವು ಯೇಸು ಹಿಂಬಾಲಿಸಿದ ಧನ್ಯ ಸ್ತ್ರೀಯರ ಬಗ್ಗೆ ನೋಡ್ತೇವೆ ಪ್ರೇರೆ. ಅಲ್ಲಿ ಜೆಬೆದಾಯನ ಮಕ್ಕಳ ತಾಯಿ 20ನೇ ವಾಕ್ಯ, 20ನೇ ಅಧ್ಯಾಯ ಮತ್ತಾಯ ಸುವಾರ್ತೆ 20ನೇ ವಾಕ್ಯದಿಂದ 23ರವರೆಗೆ 20ನೇ ವಾಕ್ಯ. ಆಗ ಜೆಬೆದಾಯನ ಮಕ್ಕಳ ತಾಯಿ ಆತನಿಂದ ಏನೋ ಒಂದು ಬೇಡಿಕೊಳ್ಳಬೇಕೆಂದು ತನ್ನ ಮಕ್ಕಳನ್ನು ಕರ್ಕೊಂಡು ಬಂದು ಯೇಸುವಿನ ಪಾದಕ್ಕೆ ಅಡ್ಡಬಿದ್ದಳು. ಆತನು ಆಕೆಯನ್ನು, ನಿನಗೇನು ಬೇಕಮ್ಮ ಎಂದು ಕೇಳಲು ಆಕೆ, ನಿನ್ನ ರಾಜ್ಯದಲ್ಲಿ ನನ್ನ 2 ಮಕ್ಕಳಲ್ಲಿ ಒಬ್ಬನು ನಿನ್ನ ಬಲಗಡೆಯಲ್ಲೂ ಮತ್ತೊಬ್ಬನು ಎಡಗಡೆಯಲ್ಲೂ ಕೂತುಕೊಳ್ಳುವುದಕ್ಕೆ ಅಪ್ಪಣೆಯಾಗಬೇಕು ಎಂದು ಅಂದಳು. ಅದಕ್ಕೆ ಯೇಸು, ನೀವು ಬೇಡಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು. ನಾನು ಕುಡಿಯಬೇಕಾಗಿರೋ ಪಾತ್ರೆಯಲ್ಲಿ ಕುಡಿಯಲು ನಿಮ್ಮಿಂದ ಆದೀತೆ ಎಂದು ಕೇಳಲು ಅವರು, ಆಗುವುದು ಎಂದರು. ಆಗ ಆತನು ಅವರಿಗೆ, ನನ್ನ ಪಾತ್ರೆಯಲ್ಲಿ ನೀವು ಕುಡಿಯುವಿರಿ ಸರಿ, ಆದರೆ ನನ್ನ ಎಡಬಲಗಡೆಗಳಲ್ಲಿ ಕೂತುಕೊಳ್ಳುವಂತೆ ಅನುಗ್ರಹ ಮಾಡುವುದು ನನ್ನದಲ್ಲ, ನನ್ನ ತಂದೆಯಿಂದ. ಅದು ಯಾರಿಗೆಂದು ಸಿದ್ಧಪಡಿಸಿದೆಯೋ ಅವರಿಗೇ ಸಿಕ್ಕುವುದು ಎಂದು ಹೇಳಿದನು. ಅದು ಪ್ರೇರೆ. ಅಲ್ಲಿ
ಯಾಕೋಬ ಯೋಹಾನರ ತಾಯಿ ಅವರಿಬ್ಬರನ್ನು ಕರೆದುಕೊಂಡು ಬರ್ತಾಳೆ. ಸ್ವಾಮಿ, ನಿನ್ನ ಎಡಬಲಗಡೆಯಲ್ಲಿ ನಿನ್ನ ರಾಜ್ಯದಲ್ಲಿ ನನ್ನ ಇಬ್ಬರು ಮಕ್ಕಳು ನಿನ್ನ ಎಡಬಲಗಡೆಯಲ್ಲಿ ಮತ್ತೊಬ್ಬನ ಎಡಗಡೆ ಮತ್ತೊಬ್ಬನ ಬಲಗಡೆಯಲ್ಲಿ ಕೂತುಕೊಳ್ಳೋದಕ್ಕೆ ಅಪ್ಪಣೆ ಆಗಬೇಕೆಂದು ಕೇಳಿಕೊಂಡಾಗ ಯೇಸು ಹೇಳ್ತಾನೆ ಪ್ರಿಯರೇ, ಅದಕ್ಕೆ ನೀವು ಬೇಡಿಕೊಂಡಿದ್ದು ನಿಮಗೆ ಗೊತ್ತಿಲ್ಲ. ನನ್ನ ಸ್ನಾನ ನೀವು ಪಡೆಯುವುದಕ್ಕೆ ಸಾಧ್ಯವಾದೀತೆ? ನಾನು ಕುಡಿಯಬೇಕಾಗಿರೋ ಪಾತ್ರೆಯಲ್ಲಿ ನೀವು ಕುಡಿಯಲು ಸಾಧ್ಯವೇ ಅಂತ ಕೇಳ್ತಾನೆ ಪ್ರಿಯರೇ. ಸಾಧ್ಯ ಎಂದು ಒಪ್ಪಿಕೊಳ್ಳುತ್ತಾರೆ. ನನ್ನ ಸ್ನಾನ ನೀವು ಮಾಡಿಕೊಳ್ತೀರಿ, ಓಕೆ. ನಾನು ಕುಡಿಯೋ ಪಾತ್ರೆಯಲ್ಲಿ ನೀವು ಕುಡಿಯುವಿರಿ, ಆದರೂ ನನ್ನ ಎಡ ಬಲಗಡೆಯಲ್ಲಿ ಕೂತುಕೊಳ್ಳುವ ಅಧಿಕಾರ ಕೊಡುವುದು ನನ್ನದಲ್ಲ, ಅದು ನನ್ನ ತಂದೆಯಾದ ತಂದೆಯಿಂದ ಯಾರಿಗೋಸ್ಕರ ಸಿದ್ಧಪಡಿಸಲಾಗಿದೆಯೋ ಅವರಿಗೇ ಅದು ನನ್ನ ಎಡ ಬಲಗಡೆಯಲ್ಲಿ ಕೂತುಕೊಳ್ಳುವುದು ಎಂದು ಹೇಳ್ತಾನೆ ಪ್ರಿಯರೇ. ಹೌದು. ಹೀಗೆ ಉಳಿದ 24ನೇ ವಾಕ್ಯ, 20ನೇ ಅಧ್ಯಾಯ ಮತ್ತು ಸುವಾರ್ತೆ 24ನೇ ವಾಕ್ಯ. ಉಳಿದ 10 ಮಂದಿ ಶಿಷ್ಯರು ಇದನ್ನು ಕೇಳಿ ಆ ಇಬ್ಬರು ಅಣ್ಣ ತಮ್ಮಿಂದರ ಮೇಲೆ ಸಿಟ್ಟುಗೊಂಡರು. ಹೌದು. ಹೀಗೆ ಹೇಳ್ತಾನೆ ಪ್ರಿಯರೇ, ಸಿಟ್ಟುಕೊಂಡಾಗ ನೀವು ಸಿಟ್ಟುಕೊಳ್ಳಬಾರ್ದು. ಅಧಿಕಾರಿಗಳು ತಮ್ಮ ಕೆಳಗಿನವ್ರ ಮೇಲೆ ದೊರೆತನ ಮಾಡುವಂತೆ ನೀವು ಮಾಡಬಾರ್ದು. ನಿಮ್ಮಲ್ಲಿ ದೊಡ್ಡವನಾಗಿರಬೇಕೆಂದವನು ಸೇವಕನಾಗಿರಬೇಕು. ನಿಮ್ಮ ಮೊದಲನೆಯವನು ಆಗಬೇಕೆಂದಿರೋ ನಿಮ್ಮ ಆಳಾಗಿರಬೇಕು. ಮತ್ತು ಹಾಗೆಯೇ ಮನುಷ್ಯಕುಮಾರ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸುವುದಕ್ಕೆ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕಾಗಿ ಬಂದನು ಎಂದು ಹೇಳಿದಂತಾರೆ. ಹೌದು. ಜೆಬೆದೆಯನ ಮಕ್ಕಳ ತಾಯಿ ಯಾಕೋಬ ಯೋಹಾನನ ತಾಯಿ ಬಂದು ಈಗ ಕೇಳ್ತಾ ಪ್ರೇರೆ, ಯೇಸುವೆ, ನಿನ್ನ ಎಡಬಲಗಡೆಯಲ್ಲಿ ನಿನ್ನ ರಾಜ್ಯದಲ್ಲಿ ನಿನ್ನ ಸಿಂಹಾಸನದ ಎಡಬಲಗಡೆಯಲ್ಲಿ ಕೂತುಕೊಳ್ಳುವುದಕ್ಕೆ ನನ್ನ ಮಕ್ಕಳಿಗೆ ಅಧಿಕಾರ ಆಗಬೇಕೆಂದಾಗ ಇದು ನನ್ನ ತಂದೆಯಿಂದ ಯಾರಿಗಾಗಿ ಸಿದ್ಧ ಮಾಡಲಾಗಿದೆಯೋ ಅವರಿಗೇ ದೊರಕುತ್ತದೆ. ಇದು ನನ್ನ ಅಧಿಕಾರ ಅಲ್ಲ, ನನ್ನ ಎಡಬಲಗಡೆಯಲ್ಲಿ ಕೂತುಕೊಳ್ಳುವಂತೆ ಅನುಗ್ರಹಿಸುವುದು ಎಂದು ಹೇಳ್ತಾನೆ ಪ್ರೇರೆ. ಹೌದು. ಯೇಸು ಹೇಳಿದ್ದಾನೆ ಪ್ರೇರೆ ಮತ್ತೆ ಸುವಾರ್ತೆ 7ನೇ ಅಧ್ಯಾಯದಲ್ಲಿ, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವರೇ, ಜೀವಿಸುವವರೇ ಪರಲೋಕದಲ್ಲಿ ಪ್ರವೇಶವಾಗುತ್ತಾರೆ. ಹೌದು. ನನ್ನನ್ನು ಸ್ವಾಮಿ ಸ್ವಾಮಿ ಎನ್ನುವರೆಲ್ಲರೂ ಸ್ವರ್ಗದಲ್ಲಿ ಪ್ರವೇಶವಾಗುವುದಿಲ್ಲ, ಸ್ವರ್ಗದೊಳಗೆ ಹೋಗುವುದಿಲ್ಲ, ಮೋಕ್ಷಕ್ಕೆ. ಸ್ವರ್ಗದಲ್ಲಿ ತಂದೆಯ ಚಿತ್ತವನ್ನು ನೆರವೇರಿಸುವವರೇ ಅದರೊಳಗೆ ಹೋಗುತ್ತಾರೆ. ತಂದೆಯ ಚಿತ್ತ ಏನು ಪ್ರೇರೆ? ದೇವರು ಈ ಲೋಕವನ್ನು ಎಷ್ಟು ಹೆಚ್ಚಾಗಿ ಪ್ರೀತಿಸಿ, ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ, ಜಾನ್ ಗಾಸ್ಪೆಲ್ ಚಾಪ್ಟರ್ 3 ವರ್ಸ್ 16th ವರ್ಡ್. ದೇವರು ಈ ಲೋಕವನ್ನು ಎಷ್ಟು ಹೆಚ್ಚಾಗಿ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ದಾರಿ ಎರೆದನು. ಆತನಲ್ಲಿ ವಿಶ್ವಾಸ ಇಡುವ ಯಾರೊಬ್ಬರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು, ಅಮರ ಜೀವವನ್ನು, ದೈವ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಆತನನ್ನು ಲೋಕಕ್ಕೆ ಕೊಟ್ಟನು ಉದ್ದೇಶ. ಹೌದು. ಆತನಲ್ಲಿ ವಿಶ್ವಾಸ ಇಡಬೇಕಾದ ಪ್ರೇರೆ. ಮತ್ತು ಈತ ನನ್ನ ಪ್ರಿಯಕುಮಾರ, ಈತನಲ್ಲಿ ನನ್ನ ಆತ್ಮ ಇಟ್ಟಿದ್ದೇನೆ, ಈತನ ಮಾತಿಗೆ ಕಿವಿಗೊಡಿರಿ ಎಂಬುದಾಗಿ ಯೇಸುವಿನ ದೀಕ್ಷಾ ಸ್ನಾನದ ಸಮಯದಲ್ಲಿ ಆಕಾಶದ ಭಾಗದಿಂದ ತಂದೆಯ ದೇವರು ಮಾತನಾಡೋದನ್ನು ನೋಡುತ್ತೇವೆ. ಯೇಸು ದೇವರ ಮಗ, ಯೇಸುವಿನಲ್ಲಿ ದೇವರ ಆತ್ಮ ಇದೆ, ಯೇಸುವನ್ನು ದೇವರು ಮೆಚ್ಚಿದ್ದಾನೆ. ಯೇಸುವಿನ ಮಾತಿಗೆ ಕಿವಿ ಕೊಡಬೇಕು. ಹೌದು. ತಂದೆಯ ಮಾತಿಗೆ ಕಿವಿ ಕೊಟ್ಟಂಗೆ. ಹೌದು. ಏಕೆಂದರೆ ಯೇಸು ಹೇಳಿದ, ನಾನು ತಂದೆಯ ಒಂದೇ ಆಗಿದ್ದೇವೆ, ತಂದೆಯನ್ನು ನಂಬಿರಿ, ನನ್ನನ್ನು ನಂಬಿರಿ. ತಂದೆಯನ್ನು ಹೇಗೆ ನಂಬುತ್ತೇವೆ ಪ್ರಿಯರೇ? ಯೇಸುವಿನ ದೀಕ್ಷಾ ಸ್ನಾನದಲ್ಲಿ ತಂದೆ ಆಕಾಶ ಒಡೆದು ದೇವರ ಆತ್ಮ ಪಾರಿವಾಳ ರೂಪದಲ್ಲಿ ಬಂದಾಗ ತಂದೆಯ ದೇವರ ಸ್ವರ ಕೇಳಿತು, ಈತನು ನನ್ನ ಪ್ರಿಯ ಕುಮಾರನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತ ನನ್ನ ಪ್ರಿಯ ಮಗನು, ಈತನಲ್ಲಿ ನನ್ನ ಆತ್ಮ ಇಟ್ಟಿದ್ದೇನೆ, ಈತನ ಮಾತಿಗೆ ಕಿವಿಗೊಡಿರಿ. ಹೌದು. ತಾಬೋರ್ ಬೆಟ್ಟದಲ್ಲಿ ಕೂಡ ರೂಪಾಂತರ ಆದಾಗ ಯೇಸುವಿನೊಂದಿಗೆ ಮೋಶೆ ಎಲಿಯ ಕಾಣಿಸಿಕೊಂಡಾಗ ಪ್ರತ್ಯಕ್ಷತೆ, ಅಲ್ಲಿ ಕೂಡ ಶಿಷ್ಯರಿಗೆ ಈತನು ನನ್ನ ಪ್ರಿಯ ಕುಮಾರನು, ಈತನಿಗೆ ಕಿವಿಗೊಡಿರಿ ಎಂದು ಆಕಾಶವಾಣಿ ಆಗುತ್ತದೆ ಪ್ರೇಯರ್. ಅವರು ಭಯ ಬೀಳುತ್ತಾರೆ ತಂದೆಯ ದೇವರ ಆ ಸ್ವರಕ್ಕೆ, ಗುಡುಗಿನಂತೆ ಇರುತ್ತದೆ ಪ್ರೇಯರ್. ಹೌದು. ಕಾರಣ ಸನಾತನ ದೇವರು, ಅದ್ವಿತೀಯ ದೇವರು, ಯಾರು ಸಮೀಪಿಸದ ತೇಜಸ್ಸಿನಲ್ಲಿ ವಾಸ ಮಾಡುವಂಥ ಅಮರತ್ವವುಳ್ಳ ದೇವರು, ಯಾರು ಆತನನ್ನು ಕಂಡಿಲ್ಲ, ಯಾರು ಆತನನ್ನು ಕಾಣುವರಿಲ್ಲ ಪ್ರೇಯರ್. ಯಾರು ದೇವರ ಕುಮಾರನು ಸ್ವತಃ ದೇವರಾಗಿದ್ದು ತಂದೆಯ ಎದೆಯಲ್ಲಿದ್ದಾನು, ಆತನೇ ತಂದೆಯನ್ನು ಪ್ರತ್ಯಕ್ಷಪಡಿಸಿದ್ದಾನೆ ಪ್ರೇರೆ. ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ. ಹೌದು. ಹೀಗೆ ಪ್ರಭು ಯೇಸುವನ್ನು ಹಿಂಬಾಲಿಸಿದ ಧನ್ಯ ಸ್ತ್ರೀಯರಲ್ಲಿ ನಾವು ಮೊದಲನೇದಾಗಿ ತಾಯಿ ಮಾತೆ ಪ್ರಭುವಿನ ತಾಯಿ, ನಮ್ಮ ತಾಯಿ ಶಿಲುಬೆಯಲ್ಲಿ ಈಗೂ ನಿನ್ನ ತಾಯಿ ಎಂದು ಕೊಟ್ಟ ಯೇಸುವಿನ ತಾಯಿ ಮಾತೆ ಮರಿಯಳು ಧನ್ಯ ಸ್ತ್ರೀಯನ್ನು ನೋಡಿದೆವು ಪ್ರಿಯರೇ. ಮತ್ತು ಜೆಬೆದೆಯನ ಮಕ್ಕಳ ತಾಯಿ ಕೂಡ ಸಿಂಹಾಸನ ಬಲಗಡೆಯಲ್ಲಿ ಎಡಗಡೆಯಲ್ಲಿ ಕೂತುಕೊಳ್ಳದ ಬೇಡಿಕೊಳ್ಳುತ್ತಾಳೆ, ಆಕೆ ಕೂಡ ಧನ್ಯ. ಸಮಾರ್ಯ ಸ್ತ್ರೀ ನೋಡ್ತೇವೆ ಪ್ರಿಯರೇ. ಹೌದು. ನಾವು ಸಮಾರ್ಯ ಸ್ತ್ರೀ ಬಗ್ಗೆ ನೋಡೋದಾದರೆ ಯೋಹಾನನ ಸುವಾರ್ತೆ
ಹಾಲೆಲ್ಲೂ 4ನೇ ಅಧ್ಯಾಯದಲ್ಲಿ ನೋಡ್ತೇವೆ ಪ್ರೇರೆ. ಜಾನ್ ಗಾಸ್ಪೆಲ್ ಚಾಪ್ಟರ್ 4 ಇಲ್ಲಿ ಓದುವುದಾದರೆ ಅಲ್ಲಿ ಆಕೆಯೊಂದಿಗೆ ಪ್ರಭು ಮಾತಾಡುತ್ತಾನೆ ಪ್ರೇರೆ. ಏನಂದರೆ, ಈ ನೀರನ್ನು ಕುಡಿಯುವವರೆಲ್ಲರಿಗೆ, ಅಂದರೆ 4ನೇ ಅಧ್ಯಾಯ ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 13ನೇ ವಾಕ್ಯ. ಅಂದರೆ ಆಕೆ ಸಮಾರ್ಯ ಸ್ತ್ರೀ ಮಧ್ಯಾಹ್ನದ ಸಮಯದಲ್ಲಿ ನೀರು ಸೇದಲು ಬಾವಿಯ ಬಳಿಗೆ ಬಂದಿರ್ತಾಳೆ ಪ್ರೇರೆ. ಅಲ್ಲಿ ಪ್ರಭು ಆಕೆಗೋಸ್ಕರ ಕಾದುಕೊಂಡಿರ್ತಾನೆ. ಹೌದು, ಆಕೆಯೊಂದಿಗೆ ಮಾತಾಡ್ತಾನೆ ಪ್ರೇರೆ. ಈ ನೀರನ್ನು ಕುಡಿಯುವವರೆಲ್ಲರಿಗೆ ತಿರುಗಿ ನೀರಡಿಕೆ ಆಗುವುದು. ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುತ್ತದೆ ಎಂದು ಹೇಳಿದನು. 15ನೇ ವಾಕ್ಯ ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 15ನೇ ವಾಕ್ಯ. ಇವಾಗ, ಅಯ್ಯ, ನನಗೆ ಆ ನೀರನ್ನು ಕೊಟ್ಟರೆ ಇನ್ನು ಮೇಲೆ ನನಗೆ ನೀರಡಿಕೆ ಆಗಲಿಕ್ಕಿಲ್ಲ, ನೀರು ಸೇದುವುದಕ್ಕೆ ಇಷ್ಟು ದೂರ ಬರಬೇಕಾದದ್ದು ಇರುವುದಿಲ್ಲ ಅನ್ನಲು ಯೇಸು ಆಕೆಗೆ, ನೀನು ಹೋಗಿ ನಿನ್ನ ಗಂಡನನ್ನು ಇಲ್ಲಿಗೆ ಕರ್ಕೊಂಡು ಬಾ, 16ನೇ ವಾಕ್ಯ ಎಂದು ಹೇಳಿದನು. ಅದಕ್ಕೆ ಆ ಹೆಂಗಸು 17ನೇ ವಾಕ್ಯ, ನನಗೆ ಗಂಡನಿಲ್ಲ ಅಂದಳು. ಯೇಸು ಆಕೆಗೆ, ನನಗೆ ಗಂಡನಿಲ್ಲ ಎಂದು ನೀನು ಹೇಳಿದ್ದು ಸರಿಯಾದ ಮಾತು. ನಿನಗೆ 5 ಗಂಡಂದರಿದ್ದರು, 5 ಮಂದಿ. ಈಗ ಇರುವವನು ನಿನ್ನ ಗಂಡ ಅಲ್ಲ. ನೀನು ಹೇಳಿದ್ದು ನಿಜವಾದ ಸಂಗತಿ ಅಂದನು. 19ನೇ ವಾಕ್ಯ ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 19ರಿಂದ. ಆ ಹೆಂಗಸು ಆತನಿಗೆ, ಅಯ್ಯ, ನೀನು ಪ್ರವಾದಿ ಎಂದು ನನಗೆ ಕಾಣುತ್ತದೆ. 20, ನಮ್ಮ ಹಿರಿಯರು ಈ ಬೆಟ್ಟದಲ್ಲಿ ದೇವಾರಾಧನೆ ಮಾಡುತ್ತಿದ್ದರು, ಆದರೆ ನೀವು ಆರಾಧನೆ ಮಾಡತಕ್ಕ ಸ್ಥಳವು ಯೆರೂಸಲೇಮಿನಲ್ಲಿ ಅದೇ ಅನ್ನುತ್ತೀರಿ ಎಂದು ಹೇಳಿದಾಗ ಯೇಸು ಆಕೆಗೆ, ಅಮ್ಮ, ನಾನು ಹೇಳುವ ಮಾತನ್ನು ನಂಬು. ಒಂದು ಕಾಲ ಬರುತ್ತದೆ, ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಈ ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮಿಗೆ ಹೋಗುವುದಿಲ್ಲ. ಬರಬೇಕಾದ ರಕ್ಷಣೆಯು ಯೆಹೂದ್ಯರೊಳಗಿಂದ ಬರುತ್ತದಷ್ಟೇ. ಹೌದು, ಆದುದರಿಂದ ನಾವು ಅರಿತಿರುವುದನ್ನೇ ಆರಾಧಿಸುವವರಾಗಿದ್ದೇವೆ, ನೀವು ಅರಿಯದೇ ಇರುವಂಥದ್ದನ್ನು ಆರಾಧಿಸುವವರು. ಅದಿರಲಿ ಸತ್ಯಭಾವದಿಂದ. 23ನೇ ವಾಕ್ಯ ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 23-24. ಇವಾಗ, ಅದಿರಲಿ ಸತ್ಯಭಾವದಿಂದ ಆರಾಧಿಸುವವರು, ತನ್ನನ್ನು ಸತ್ಯಭಾವದಿಂದ ದೇವಾರಾಧನೆ ಮಾಡುವವರು ಆತ್ಮೀಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ, ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು. ಎಂಥವರು? ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಇಂಥವರೇ ತಂದೆಯು ತನ್ನನ್ನು ಆರಾಧಿಸಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ. 24ನೇದು, ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಾಗಿ ಆರಾಧಿಸಬೇಕು ಅಂದನು. ಹೌದು ಪ್ರೇರೆ. ಆಗ ಆ ಹೆಂಗಸು ಆತನಿಗೆ, ಮೆಸ್ಸಿಯನು ಅಂದರೆ ಕ್ರಿಸ್ತನು ಬರುತ್ತಾನೆ ಎಂದು ಬಲ್ಲೆನು, ಆತನು ಬಂದ ಮೇಲೆ ಎಲ್ಲ ತಿಳಿಸುವನು ಎಂದು ಹೇಳಲು ಯೇಸು ಆಕೆಗೆ, ನಿನ್ನ ಸಂಗಡ ಮಾತಾಡುತ್ತಿರುವ ನಾನೇ ಆ ಮೆಸ್ಸಿಯನು ಎಂದು ಹೇಳಿದನು. ಹೌದು ಪ್ರೇರೆ. ಆಗ ಅಷ್ಟರೊಳಗೆ ಆತನ ಶಿಷ್ಯರು ಬರುತ್ತಾರೆ. ಅಡವಿ ಪಕ್ಕದ ಹಳ್ಳಿಗೆ ಹೋಗಿ ಊಟ ತರಲು ಹೋಗಿರುತ್ತಾರೆ ಪ್ರೇರೆ. ಹೌದು, ಆಕೆಯೊಂದಿಗೆ ಮಾತಾಡೋದನ್ನು ನೋಡ್ತಾರೆ. ಅವ್ರಿಗೆ ಗೊತ್ತಿಲ್ಲ ಏನು ಮಾತಾಡಿದ್ದೆ ಎಂದು. ಹೌದು, ಹೀಗೆ ಪ್ರಭು ಆ ಸಮಾರ್ಯ ಸ್ತ್ರೀಯನ್ನು ಮಾತಾಡುತ್ತಾನೆ ಪ್ರೇರೆ. ಆಕೆ ಹೋಗಿ ಅನೇಕ ಊರಿನ ಬಳಿ ಹೋಗಿ ತಿಳಿಸುತ್ತಾಳೆ. ಊರಿಗೆ ಯೇಸುವಿನ ಪಾದದಲ್ಲಿ ಬರುತ್ತದೆ. ಆಗ ಯೇಸುವನ್ನು ನಂಬುತ್ತಾರೆ. ಆ ಸ್ತ್ರೀಗೆ ಹೇಳ್ತಾರೆ, ನಾವು ಈಗ ನಂಬಿರುವುದು ನೀನು ಹೇಳಿದ್ದರಿಂದಲ್ಲ, ನಾವು ನಮ್ಮ ಕಣ್ಣಾರೆ ಕಂಡು ನಂಬಿದ್ದರಿಂದಲೇ ಎಂದು ಹೇಳುತ್ತಾರೆ ಪ್ರೇರೆ. ಹೀಗೆ ಕಷ್ಟ ಮಾಡದಂಥ ಬೆಳೆಯನ್ನು ಕೊಯ್ಯುವುದಕ್ಕೆ ನಾನು ನಿಮ್ಮನ್ನು ಕಳುಹಿಸಿದೆನು. ಬೇರೊಬ್ಬರು ಕಷ್ಟ ಮಾಡಿದ್ದಾರೆ, ನೀವು ನಡುವೆ ಅವರ ಕಷ್ಟದಲ್ಲಿ ಸೇರಿದ್ದೀರಿ ಎನ್ನುವ ಪ್ರಭುವಿನ ವಾಕ್ಯದಂತೆ ನಡೆಯುತ್ತದೆ. ಹೌದು, ಹೀಗೆ ನಾವು ಪ್ರಭುವನ್ನು ಹಿಂಬಾಲಿಸಿದ ಧನ್ಯ ಸ್ತ್ರೀಯರ ಬಗ್ಗೆ ನೋಡುತ್ತೇವೆ ಪ್ರೇರೆ. ನಾವು 1ನೇದಾಗಿ ತಾಯಿ ಮರಿಯಳನ್ನು ನೋಡಿದೆವು. 2ನೇದಾಗಿ ಜೆಬೆದಾಯನ ಮಕ್ಕಳ ತಾಯಿ ಯೋಕಾಬು ಯೋಹಾನ ಕರ್ಕೊಂಡು ಬಂದು, ನಿಮ್ಮ ಸಿಂಹಾಸನದಲ್ಲಿ ನಿಮ್ಮ ರಾಜ್ಯದಲ್ಲಿ ಕೂತುಕೊಳ್ಳುವಾಗ ಯೇಸುವೆ, ನನ್ನ ಮಕ್ಕಳಲ್ಲಿ ಇಬ್ಬರು, ಒಬ್ಬತ ಬಲಗಡೆ ಎಡಗಡೆ ಕೂತುಕೊಳ್ಳುವಂತೆ ಅನುಗ್ರಹ ಮಾಡುವಂತೆ ಕೇಳಿಕೊಳ್ತಾಳೆ. ಸಮಾರ್ಯ ಸ್ತ್ರೀಯನ್ನು ನೋಡಿದೆವು. ಆಕೆ ಪ್ರಭು ಕೊಡುವ ಮಾತಿನಿಂದಲೇ, ನಾನು ಆಡುವ ಮಾತೆ ಜೀವ ಕೊಡುವ ಆತ್ಮ ಎಂದು ಹೇಳಿದ್ದಾನೆ ಪ್ರೇರೆ. ಹೌದು, ಜೀವದಾಯಕ ನೀರನ್ನು ಕುಡಿದು
ಮತ್ತೆಂದಿಗೂ ದಾಹವಾಗದಂತೆ ಆಕೆ ಸಮಾರ್ಯ ಸ್ತ್ರೀ ಸುವಾರ್ತಿಗಳಾದಲು ಪ್ರೇರೆ ಊರನ್ನೇ ಯೇಸುವಿನ ಪಾದದಲ್ಲಿ ತೆಗೆದುಕೊಂಡು ಬಂದಳು. ಯೇಸುವಿನ ಮಾತಿನಲ್ಲಿರುವ ಜೀವಜಲ ಕುಡಿದು ಅದು ಧನ್ಯ ಸ್ತ್ರೀ. ಹೀಗೆ ಮಾರ್ತಾ ಮರಿಯಳು ಕೂಡ ಪ್ರಭು ಧನ್ಯ ಸ್ತ್ರೀಯರನ್ನಾಗಿ ಗುರುತಿಸಿದ್ದಾನೆ ಪ್ರೇರೆ. ನಾವು ಲೂಕನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ 38ರಿಂದ 42ರವರೆಗೆ ಓದುತ್ತೇವೆ. ಲೂಕ್ ಗಾಸ್ಪೆಲ್ ಚಾಪ್ಟರ್ 10 ವರ್ಸ್ 38 to 42. ಇಲ್ಲಿ ಓದುವುದಾದರೆ, ಮಾರ್ತಳು ಮರಿಯಳು ಎಂಬವರ ಮನೆಯಲ್ಲಿ ಯೇಸು ಇಳಿದುಕೊಂಡಿದ್ದು. ಅದು ಪ್ರೇರೆ ಯೇಸು ಸುವಾರ್ತೆ ಸಾರುತ್ತಿರುವಾಗ ಗಲಿಲಾಯ ಪ್ರಾಂತ್ಯದಲ್ಲಿ ಆಗಿರ್ಬೋದು, ಜೆರುಸಲೇಮ್ ಸುತ್ತಣ ಪ್ರದೇಶದಲ್ಲಿ ಆಗಿರ್ಬೋದು, ಮಾರ್ತಾ ಮರಿಯಳ ಎಂಬುವರ ಮನೆಯಲ್ಲಿ ಇಳ್ಕೊಳ್ತಾನೆ ಪ್ರೇರೆ. 38ರಿಂದ 10ನೇ ಅಧ್ಯಾಯ ಲೂಕನ ಸುವಾರ್ತೆ 10ನೇ ಅಧ್ಯಾಯ 38ರಿಂದ 42ರವರೆಗೆ. 38 ಅವರು ಸಂಚಾರ ಮಾಡುತ್ತಿರುವಾಗ ಯಾರ ಪ್ರೇರೆ? ಯೇಸುವಿನ ಶಿಷ್ಯರು. ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ತಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಒಂದಾನೊಂದು ಊರಿಗೆ ಬಂದಾಗ ಅಲ್ಲಿ ಒಬ್ಬ ಸ್ತ್ರೀ, ಮಾರ್ತಳೆಂಬ ಸ್ತ್ರೀ ಯೇಸುವನ್ನು ತನ್ನ ಮನೆಯಲ್ಲಿ ಇಳಿಸಿಕೊಳ್ತಾಳಂತ ಪ್ರೇರೆ. ಹೌದು. 39ನೇ ವಾಕ್ಯ, ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಮಾರ್ತಳಿಗೆ ಮರಿಯಳು ಎಂಬ ಒಬ್ಬ ತಂಗಿ ಇರುತ್ತಾಳೆ. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಮಾರ್ತಳಿಗೆ ಒಬ್ಬ ತಂಗಿ ಇದ್ದಳು ಪ್ರೇರೆ, ಮರಿಯಳು. ಆಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತು ಪ್ರಭುವಿನ ವಾಕ್ಯವನ್ನು ಕೇಳುತ್ತಿದ್ದಳು ಅಂತ ಪ್ರೇರೆ. ಹೌದು. ಹೀಗೆ ಆದರೆ ಮಾರ್ತಳು ಬಹಳ ಸೇವೆಯ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ. ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳು ಅಂದಳು. ಮಾರ್ತಳ ತಂಗಿ ಮರಿಯಳು ಯೇಸುವಿನ ವಾಕ್ಯವನ್ನು ಕೇಳುತ್ತಾ ಪ್ರಭು ಯೇಸುವಿನ ಪಾದದ ಬಳಿಯಲ್ಲಿ ಕೂತುಕೊಂಡಿರುವಾಗ ಮಾರ್ತಳು ಮನೆಯೊಳಗೆ ಹೋಗಿ ಅಡುಗೆ ಮಾಡುತ್ತಿರುವಾಗ ಸ್ವಲ್ಪ ಸಮಯ ಆದ ನಂತರ ಬಂದು ಯೇಸುವಿನೊಂದಿಗೆ ಮಾತಾಡ್ತಾಳೆ ಪ್ರೇರೆ. ಸ್ವಾಮಿ, ನನ್ನ ಸಹೋದರಿ ಎಲ್ಲ ಕೆಲಸವನ್ನು ನನ್ನೊಬ್ಬಳಿಗೆ ಬಿಟ್ಟಿದ್ದಾಳೆ. ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ ಎಂದು ಕೇಳಿದಾಗ, ನನಗೆ ನೆರವಾಗಬೇಕೆಂದು ಹೇಳು ಎಂದು ಹೇಳಿದಾಗ ಪ್ರಭು ಮಾತಾಡ್ತಾನೆ ಪ್ರೇರೆ. ಏನಂದರೆ ಲೂಕನ ಸುವಾರ್ತೆ 10ನೇ ಅಧ್ಯಾಯ 41ನೇ ವಾಕ್ಯ. ಅದಕ್ಕೆ ಸ್ವಾಮಿಯು ಆಕೆಗೆ, ಮಾರ್ತಳೆ ಮಾರ್ತಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ ಬೇಕಾದದ್ದು. ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಡ್ತಾನೆ ಪ್ರೇರೆ. ಹೌದು. ಪ್ರಭು ಮಾರ್ತಳಿಗೆ ಹೇಳ್ತಾನೆ, ಮಾರ್ತಾಳೆ, ನೀನು ಅನೇಕ ಗಡಿಬಿಡಿಯಲ್ಲಿಯೂ ಚಿಂತೆಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಅನೇಕ ವಿಷಯವಾಗಿ ಕೆಲವು ಮಾತ್ರ ಬೇಕು ಅಥವಾ ಒಂದೇ ಬೇಕು. ಮಾರ್ತಳು ಉತ್ತಮ ಭಾಗ ಆರಿಸಿಕೊಂಡಿದ್ದಾಳೆ, ಪ್ರಭುವಿನ ಪಾದ ಸನ್ನಿಧಿ. ಅದು ಪ್ರೇರೆ. ನಾವು ಕೀರ್ತನೆಯಲ್ಲಿ ಓದುತ್ತೇವೆ, ಆತನತ್ತ ತಿರುಗಿದ ಮುಖ ಪ್ರಕಾಶಗೊಳ್ಳುವುದು. ಅದು ಪ್ರೇರೆ. ಲಜ್ಜೆಯಿಂದ ಎಂದಿಗೂ ಕುಂದುವುದಿಲ್ಲ. ಹೌದು. ಇನ್ನಿತ್ತು ಪ್ರಭು ಆತ ಎಷ್ಟು ರುಚಿಯಾಗಿದ್ದಾನೆ ಪ್ರೇರೆ. ಪ್ರಭು ರುಚಿ ನೋಡಿ ತಿಳಿದುಕೊಳ್ಳಬೇಕಾಗಿದೆ ಪ್ರಭುವನ್ನು. ಹೀಗೆ ಮಾರ್ತಳು ಮರಿಯಳು ಯೇಸುವಿನ ಪಾದದ ಬಳಿಯಲ್ಲಿ ಆತನ ವಾಕ್ಯಗಳನ್ನು ಕೇಳುತ್ತಾ ಆ ಪ್ರಭುವಿನ ಸಾನ್ನಿಧ್ಯ ರುಚಿಯನ್ನು ಅನುಭವಿಸ್ತಿದ್ದಳು. ಮಾರ್ತಳಾದಳು ಆ ರುಚಿಯ ಬಗ್ಗೆ ತಿಳಿಯದೆ ಅನೇಕ ವಿಷಯವಾಗಿ ಗಡಿಬಿಡಿಯಲ್ಲಿ ಚಿಂತೆಯಲ್ಲಿ ಸಿಕ್ಕಿಕೊಂಡಿದ್ದಳು. ಆಕೆಗೆ ಪ್ರಭು ಹೇಳುತ್ತಾನೆ, ಹೀಗಿದ್ದಿ ನೀನು ಮರಿಯಳಾದರೂ ಉತ್ತಮವಾದದನ್ನು ಆರಿಸಿಕೊಂಡಿದ್ದಾಳೆ, ಆ ಉತ್ತಮ ಭಾಗವನ್ನು ಆಕೆಯಿಂದ ಯಾರೂ ಕಸಿದುಕೊಳ್ಳಲಾಗುವುದಿಲ್ಲ ಎಂದು ಹೇಳುತ್ತಾನೆ. ಹೌದು ಪ್ರೇರೆ. ಧನ್ಯ ಸ್ತ್ರೀಯರು ಮರಿಯ. ಹೌದು. ಹೀಗೆ ಮಾರ್ತಳು ಕೂಡ ಕಣ್ಣು ತೆರೆಸಿದ ಪ್ರೇರೆ. ಹೀಗೆ ಪ್ರಭು ಯೇಸುವನ್ನು ಹಿಂಬಾಲಿಸಿದ ಧನ್ಯ ಸ್ತ್ರೀಯರಲ್ಲಿ ಪ್ರಭು ಯೇಸುವಿನ ತಾಯಿ, ನಮ್ಮ ತಾಯಿ ಶಿಲುಬೆಯಲ್ಲಿ ಇಗೋ ನಿನ್ನ ತಾಯಿ ಎಂದು ಯೋಹಾನನಿಗೆ ಕೊಟ್ಟ ತಾಯಿ ಮೊದಲನೇ ಧನ್ಯ ಸ್ತ್ರೀ ಪ್ರೇರೆ. ನಂತರ ಮರಿಯ, ಮಾರ್ತಳ ತಂಗಿ. ಹೌದು. ಮತ್ತು ಪಿಲಾತನ ಹೆಂಡತಿ ಕನಸಿನಲ್ಲಿ ಆ ಪ್ರಭುವಿನ ಕುರಿತು ತೊಂದರೆ ಪಟ್ಟಿದ್ದು, ಆತ ನೀತಿವಂತ, ಆತನ ಗೊಡವೆಗೆ ಹೋಗಬೇಡೆಂದು ಗವರ್ನರ್ ಪಿಲಾತನಿಗೆ ಹೇಳುತ್ತಾಳೆ ಸಿಂಹಾಸನ ಕೂತುಕೊಂಡಾಗ. ಮತ್ತು ರಕ್ತ ಕುಸುಮ ರೋಗವುಳ್ಳ ಸ್ತ್ರೀ ಯೇಸುವನ್ನು ಮುಟ್ಟಿದರೆ ಸಾಕು ನನ್ನ ರೋಗ ಗುಣ ಹೊಂದುತ್ತದೆ ಎಂದು ಯೇಸುವಿನ ವಸ್ತ್ರದ ಅಂಚನ್ನು ಮುಟ್ಟಿದಾಗ ಆಕೆಗೆ ಹಿಡಿದಂಥ ಆ ರೋಗ, ರಕ್ತ ಕುಸುಮ ರೋಗ ಹೋಯ್ತು ಪ್ರೇರೆ.
ಪ್ರಭು ಆಕೆಯನ್ನು, ಮಗಳೇ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದೆ, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳುತ್ತಾನೆ. ಆಕೆ ಕೂಡ ರಕ್ತ ಕುಸುಮ ರೋಗಿ ಗುಣವಾಯಿತು ಪ್ರೇರೆ. ಆಕೆ ಧನ್ಯ ಸ್ತ್ರೀ. ಹೀಗೆ ನಾವು ಮತ್ತು ಚಿಕ್ಕ ಮಕ್ಕಳನ್ನು ಆಶೀರ್ವದಿಸಬೇಕೆಂದು ಅನೇಕ ಸ್ತ್ರೀಯರು ಯೇಸುವಿನ ಬಳಿಗೆ ತರುತ್ತಾರೆ ಪ್ರೇರೆ. ಅವರು ಕೂಡ ಧನ್ಯರಾದ ಸ್ತ್ರೀ ಪ್ರೇರೆ. ಮತ್ತು ನಾವು ಅಪೂರ್ವವಾದದ್ದನ್ನು ಲೋಕದಲ್ಲಿ ಉಂಟು ಮಾಡಿದ್ದಾನಂತೆ ಪ್ರೇರೆ. ಯೆರೆಮೀಯ ಗ್ರಂಥ 31ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ನೋಡುತ್ತೇವೆ. ದ್ರೋಹಿಯಾದ ಮಗಳೇ, ಇಸ್ರೇಲ್ ಸಂತಾನದವರಿಗೆ ಹೇಳ್ತಿದ್ದಾನೆ ಪ್ರೇರೆ. ಇಸ್ರೇಲ್ ಅಂದರೆ ಪ್ರಾರ್ಥನೆಯಲ್ಲಿ ಹೋರಾಡಿ ದೇವರೊಂದಿಗೆ ಹೋರಾಡಿ ಗೆದ್ದವನು ಎಂದರ್ಥ ಪ್ರೇರೆ. ಯಾಕೋಬನ ಹೆಸರು. ಹೌದು, ಯಾಕೋಬ ವಾಗ್ದಾನ ಪುತ್ರ ಪ್ರೇರೆ. ಅಬ್ರಾಮ್, ಇಸಾಕ, ಯಾಕೋಬರು ಇವರು ಪಿತೃಗಳು. ಹೌದು, ಆಶೀರ್ವಾದ ಜನಾಂಗ. ಹೀಗೆ ದ್ರೋಹಿಯಾದ ಮಗಳೇ, ಎಷ್ಟು ಕಾಲ ಅತೀತ ತಿರುಗಾಡುತ್ತಿರುವೆ? ಲೋಕದಲ್ಲಿ ತಂದೆ ಯೆಹೋವನು ಅಪೂರ್ವವಾದದ್ದನ್ನು ಉಂಟು ಮಾಡಿದ್ದಾನೆ. ಸ್ತ್ರೀಯಾದವಳು ತನ್ನ ಪುರುಷನನ್ನು ಕಾಪಾಡುವಳು. ಯೆರೆಮೀಯನ ಪ್ರವಾದಿಯ ಗ್ರಂಥ 31ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ. ಹೌದು ಪ್ರೇರೆ, ಸ್ತ್ರೀ ಪುರುಷನನ್ನು ಕಾಪಾಡುವಂತೆ ನೇಮಿಸಿದ್ದಾನೆ ಪ್ರೇರೆ. ಆದರೂ ಎಲ್ಲರೂ ಅಂಥವರ ಇಲ್ಲ ಪ್ರೇರೆ. ಗುಣವತಿಯಾದ ಹೆಂಡತಿ ಎಲ್ಲಿ ಸಿಕ್ಕಳು? ಆಕೆ ಅವಳಕ್ಕಿಂತಲೂ ಉತ್ತಮ. ಪತಿಯ ಹೃದಯವು ಆಕೆಯಲ್ಲಿ ಹರ್ಷಿಸುವುದು. ನಾವು ಜ್ಞಾನೋಕ್ತಿ ಗ್ರಂಥ 31ನೇ ಅಧ್ಯಾಯದಲ್ಲಿ ಓದುತ್ತೇವೆ ಪ್ರೇರೆ. ಪ್ರೊವರ್ಬ್ಸ್ ಚಾಪ್ಟರ್ 31 ಅಲ್ಲಿ ಓದುತ್ತೇವೆ ಪ್ರೇರೆ. ಜ್ಞಾನೋಕ್ತಿ ಗ್ರಂಥ 31ನೇ ಅಧ್ಯಾಯ 10ನೇ ವಾಕ್ಯ. ಪ್ರೊವರ್ಬ್ಸ್ ಚಾಪ್ಟರ್ 31 ವರ್ಸ್ 10th ವರ್ಡ್. ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು? ಆಕೆಯು ಅವಳಕ್ಕಿಂತಲೂ ಬಹು ಅಮೂಲ್ಯಳು. 11ನೇ ವಾಕ್ಯ. ಪತಿ ಹೃದಯವು ಆಕೆಯಲ್ಲಿ ಭರವಸೆ ಪಡುವುದು. ಹೌದು ಪ್ರೇರೆ. ಹೀಗೆ ಅವನು ಕೊಳ್ಳೆಯಾಗಿ ಸಂಪಾದಿಸುವನು. ಗುಣವತಿಯಾದ ಸತಿ ಸಿಕ್ಕರೆ ಎಲ್ಲಿ ಸಿಗ್ತಾಳ? ಒಂದು ವೇಳೆ ಸಿಕ್ಕರೆ ಆಕೆ ಅವಳಕ್ಕಿಂತಲೂ ಬಹು ಅಮೂಲ್ಯಳು ಆತನಿಗೆ, ಪತಿಗೆ. ಹಾಗೂ ಆ ಗುಣವತಿಯಾದ ಸತಿಯಲ್ಲಿ ಪತಿ ಹೃದಯ ಭರವಸೆ ಪಡುತ್ತದೆ ಅಂತ ಪ್ರೇರೆ. ಮತ್ತು ಅವನು ಆಕೆಗೋಸ್ಕರ, ಗುಣವತಿಯಾದ ಸತಿಗೋಸ್ಕರ ಕೊಳ್ಳೆಯಾಗಿ ಸಂಪಾದಿಸ್ತಾನಂತ ಪ್ರೇರೆ. ಹೀಗೆ ಆಕೆಯು ಕೊಳ್ಳೆಯಾಗಿ ಸಂಪಾದಿಸ್ತಾನ. ಪತಿಯ ಹೃದಯ ನನ್ನಲ್ಲಿ ಭರವಸೆ ಇಟ್ಟಿದೆ, ನನ್ನನ್ನು ಅಮೂಲ್ಯಳೆಂದು ಭಾವಿಸ್ತಿದ್ದಾನೆ ಎಂದು ಆಕೆಯು ಕೂಡ. 12ನೇ ವಾಕ್ಯ. ಪ್ರೊವರ್ಬ್ಸ್ ಚಾಪ್ಟರ್ 31 ವರ್ಸ್ 12th ವರ್ಡ್. 31ನೇ ಅಧ್ಯಾಯ ಜ್ಞಾನೋಕ್ತಿ 31ನೇ ಅಧ್ಯಾಯ 13ನೇ ವಾಕ್ಯ 12ನೇ ವಾಕ್ಯ. ಆಕೆಯು ಜೀವಮಾನದಲ್ಲೆಲ್ಲ ಅವನಿಗೆ ಅಹಿತವನ್ನು ಮಾಡದೆ ಹಿತವನ್ನೇ ಮಾಡುತ್ತಿರುವಳು. ಹೌದು ಪ್ರೇರೆ. ಹೀಗೆ ದೇವರನ್ನಾಗಲಿ, ದೇವರ ಜ್ಞಾನವನ್ನಾಗಲಿ, ದೇವರ ಭಯಭಕ್ತಿ ಇಡುವುದಾಗಲಿ ದೇವರನ್ನು ಹಿಂಬಾಲಿಸಿ ಧನ್ಯರಾದ ಸ್ತ್ರೀಯರೇ ಆಗಿದ್ದಾರೆ ಪ್ರೇರೆ. ಹೀಗೆ ನಾವು ಪ್ರಭುನೇ ಹಿಂಬಾಲಿಸಿದ ಸ್ತ್ರೀಯರನ್ನು ಕುರಿತು ನಾವು ಕೆಲವು ನೋಡಿದೆವು. ಹೀಗೆ ನಾವು ಮಾರ್ತಾ ಮರಿಯರು ಕೂಡ ನೋಡುತ್ತೇವೆ. ಮತ್ತು ಇನ್ನೊಂದು ನೋಡುವುದಾದರೆ 7 ಮಂದಿ ಅಣ್ಣ ತಮ್ಮಂದಿರು ಇರ್ತಾರೆ ಪ್ರೇರೆ. ಮಾರ್ಕನ ಸುವಾರ್ತೆ 12ನೇ ಅಧ್ಯಾಯ 22ನೇ ವಾಕ್ಯ 27ರವರೆಗೆ. ಮಾರ್ಕ್ ಗಾಸ್ಪಲ್ ಚಾಪ್ಟರ್ 12 ವರ್ಸ್ 22 to 27. ಅಲ್ಲಿ ಪುನರುತ್ಥಾನದ ವಿಷಯದಲ್ಲಿ ಫರಿಸಾಯರು ಸದ್ದುಕಾಯರು ವಾದ ವಿವಾದ ಬಂದಾಗ ಫರಿಸಾಯರಿಗೆ ಪುನರುತ್ಥಾನ ನಂಬುತ್ತಾರೆ, ಸದ್ದುಕಾಯರು ನಂಬುವುದಿಲ್ಲ. ಆ ಫರಿಸಾಯರು ಯೇಸುವನ್ನು ಪ್ರಶ್ನಿಸುತ್ತಾರೆ, ಸ್ವಾಮಿ, ಒಬ್ಬಾತನಿಗೆ ಮದುವೆ ಮಾಡಿಕೊಂಡು ಸಂತಾನ ಮಕ್ಕಳಿಲ್ಲದೆ ಸತ್ತು ಹೋದ. ಆತನ ತಮ್ಮನು ಆಕೆಯ ಅಣ್ಣನ ಹೆಂಡತಿಯನ್ನು ಮದುವೆ ಮಾಡಿಕೊಂಡು ಸಂತಾನವಿಲ್ಲದೆ ಸತ್ತನು. ಹೀಗೆ 7 ಜನರು ಆಕೆಯೊಂದಿಗೆ ಮದುವೆಯಾಗಿ ಸಂತಾನವಿಲ್ಲದೆ ಸತ್ತರು. ಈಗ ಪುನರುತ್ಥಾನದಲ್ಲಿ ಆಕೆ ಯಾರ ಹೆಂಡತಿಯಾಗಿರುವಳು? 7 ಜನ ಮದುವೆಯಾಗಿದ್ದಾರಲ್ಲ ಎಂದಾಗ ಪ್ರಭು ಅವರಿಗೆ ಹೇಳ್ತಾನೆ ಪ್ರೇರೆ, ನೋಡಿರಿ, ನೀವು ತಪ್ಪು ಅರ್ಥ ಮಾಡಿಕೊಂಡಿರಿ. ಪುನರುತ್ಥಾನದಲ್ಲಿ ಮದುವೆ ಮಾಡಿಕೊಡುವುದಾಗಲಿ ಇರುವುದಿಲ್ಲ. ಅಲ್ಲಿ ದೇವದೂತರಂತೆ ಇರುತ್ತಾರೆ ಎಂದು ಹೇಳ್ತಿದ್ದಾನೆ ಪ್ರೇರೆ. ಮಾರ್ಕ್ ಸುವಾರ್ತೆ 12ನೇ ಅಧ್ಯಾಯ 22ನೇ ವಾಕ್ಯದಿಂದ. ಇದೇ ಪ್ರಕಾರ 7 ಮಂದಿಯು
ಸಂತಾನವಿಲ್ಲದೆ ಹೋದರು. ಕಡೆಯಲ್ಲಿ ಆ ಸ್ತ್ರೀಯು ಸತ್ತಳು. ಹೌದು ಪ್ರೇರೆ. ಪುನರುತ್ಥಾನದಲ್ಲಿ ಆಕೆ ಯಾರ ಹೆಂಡತಿಯಾಗಿರುವಳು? ಆಕೆಯನ್ನು 7 ಮಂದಿಯು ಮದುವೆ ಮಾಡಿಕೊಂಡಿದ್ದಾರಲ್ಲ ಅಂದರು. ಹೌದು. ಮಾರ್ಕನ ಸುವಾರ್ತೆ 12ನೇ ಅಧ್ಯಾಯ 2 27 ಪ್ರೇರೆ. ಇವಾಗ 24ನೇ ವಾಕ್ಯ ಪ್ರಭು ಹೇಳುತ್ತಿದ್ದಾನೆ ಪ್ರೇರೆ. 23ನೇ ವಾಕ್ಯ ಮಾರ್ಕನ ಸುವಾರ್ತೆ 12:23. ಪುನರುತ್ಥಾನದಲ್ಲಿ ಆಕೆ ಯಾರ ಹೆಂಡತಿ ಆಗಿರುವಳೆಂದು ಫರಿಸಾಯರು ಕೇಳುತ್ತಾರೆ ಪ್ರೇರೆ. ಆಕೆಯನ್ನು 7 ಮಂದಿಯು ಮದುವೆ ಮಾಡಿಕೊಂಡಿದ್ದಾರಲ್ಲ ಅಂದರು. ಯೇಸು ಅವರಿಗೆ 24ನೇ ವಾಕ್ಯ, ಯೇಸು ಅವರಿಗೆ, ನೀವು ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ ತಿಳಿಯದಿರುವುದರಿಂದಲೇ ತಪ್ಪುವವರಾಗಿದ್ದೀರಲ್ಲವೇ? ಸತ್ತವರು ಬದುಕಿ ಎದ್ದ ಮೇಲೆ ಮದುವೆ ಮಾಡಿಕೊಡುವುದೂ ಇಲ್ಲ. ಸತ್ತವರು ಎದ್ದ ಮೇಲೆ ಮದುವೆ ಮಾಡಿಕೊಡುವುದಿಲ್ಲ. ಹೌದು, ಅವರು ಪರಲೋಕದಲ್ಲಿರುವ ದೇವದೂತರಂತೆ ಇರುತ್ತಾರೆ. ಆದರೆ 26ನೇ ವಾಕ್ಯ, ಆದರೆ ಸತ್ತವರು ಬದುಕಿ ಏಳುತ್ತಾರೆಂಬ ವಿಷಯದಲ್ಲಿ ಹೇಳಬೇಕಾದರೆ ನಾನು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಎಂದು ದೇವರು ಮೋಶೆಗೆ ನುಡಿದದ್ದನ್ನು ನೀವು ಮೋಶೆಯ ಗ್ರಂಥದಲ್ಲಿ ಪೊದೆಯ ಸಂಗತಿ ಇರುವ ಅಧ್ಯಾಯದಲ್ಲಿ ಓದಲಿಲ್ಲವೇ? ಆತನು ಜೀವಿತರಿಗೆ ದೇವರಾಗಿದ್ದಾನೆ ಹೊರತು ಜೀವವಿಲ್ಲದವರಿಗೆ ಅಲ್ಲ. ನೀವು ಹಿಡಿದ ಅಭಿಪ್ರಾಯವು ಬಹು ತಪ್ಪಾಗಿದೆ ಎಂದು ಹೇಳಿದನು. ಹೌದು, ಈ ಲೋಕದವರು ಅವರು ಫರಿಸಾಯರ ಪ್ರೇರೆ. ಅವರು ಶಾಸ್ತ್ರಾಭ್ಯಾಸ ಇರುವವರು, ಅವರೇ ಪುನರುತ್ಥಾನದಲ್ಲಿ ವಿಶ್ವಾಸ ಇಡುವವರು, ಇನ್ನೊಂದು ಜೀವಿತ ಇದೆ ಎಂದು. ಅವರೇ ಸ್ತ್ರೀ ಪುರುಷರ ಬಗ್ಗೆ ತಪ್ಪಾದ ಅಭಿಪ್ರಾಯ ಹೊಂದಿದ್ದಾರೆ. ಇನ್ನು ದೇವರ ಶಕ್ತಿಯನ್ನಾಗಲಿ ಶಾಸ್ತ್ರ ಜ್ಞಾನವನ್ನಾಗಲಿ ತಿಳಿದುಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಹೌದು, ನೀವು ಪವಿತ್ರ ಗ್ರಂಥವನ್ನಾಗಲಿ ಅಂದರೆ ಹಳವಡಂಬಡಿಕೆಯ ಮೋಶೆ ಮುಖಾಂತರ ಆಗಲಿ ಪ್ರವಾದಿಗಳ ಮುಖಾಂತರವಾಗಲಿ ದೇವರ ಆತ್ಮ ತನ್ನ ಪ್ರವಾದಿಗಳ ಮುಖಾಂತರ ಬರೆಸಿದ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಪ್ರೇರವರು. ನೀವು ಧರ್ಮಶಾಸ್ತ್ರ ಅಂದರೆ ದೇವರ ವಾಕ್ಯವನ್ನು, ದೇವರ ಶಕ್ತಿಯನ್ನು ಅರ್ಥ ಮಾಡಿಕೊಂಡಿಲ್ಲ, ಅದಕ್ಕೆ ನಿಮಗೆ ತಪ್ಪಾಯಿತು. ಪುನರುತ್ಥಾನದಲ್ಲಿ ಅವರು ಮದುವೆ ಮಾಡಿಕೊಡುವುದೂ ಇಲ್ಲ. ಮತ್ತು 7 ಜನ ಮದುವೆ ಮಾಡಿಕೊಂಡಿದ್ದಾಳೆ ಆಕೆಯನ್ನು, 7 ಜನ ಅಣ್ಣಂದಿರು ಆಕೆಯನ್ನೇ ಮದುವೆ ಮಾಡಿಕೊಂಡಿದ್ದಾರೆ ಅಂತಿರಲ್ಲ. ಪುನರುತ್ಥಾನದಲ್ಲಿ ಯಾರ ಹೆಂಡತಿ ಆಗುವಳು ಎಂದು ಪ್ರಶ್ನಿಸ್ತಿರಲ್ಲ. ನಿಮ್ಮ ಅಭಿಪ್ರಾಯ ತಪ್ಪು. ಪುನರುತ್ಥಾನದಲ್ಲಿ ಮದುವೆ ಮಾಡಿಕೊಡಂಗಿಲ್ಲ, ಮದುವೆ ಆಗುವುದಿಲ್ಲ. ಹೌದು, ಮತ್ತು ಯಾರ ಹೆಂಡತಿ ಆಗುವುದಿಲ್ಲ, ಅವರು ದೇವದೂತರಂತಿರುತ್ತಾರೆ. ಹೌದು, ಪುನರುತ್ಥಾನದ ವಿಷಯದಲ್ಲಿ ಹೇಳುವುದಾದರೆ ಅಬ್ರಹಾಮ, ಇಸಾಕ, ಯಾಕೋಬರ ದೇವರು ನಾನು. ಆ ದೇವರು ಜೀವಂತರಿಗೆ ದೇವರು ಹೊರತು ಸತ್ತವರಿಗೆಲ್ಲ. ಹೌದು ಪ್ರೇರೆ. ಯಾರಲ್ಲಿ ದೇವರ ಆತ್ಮ ಇದ್ದದ್ದು ಅವರು ದೇವರಲ್ಲಿದ್ದಾರೆ. ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಜೀವಕ್ಕೆ ಎಬ್ಬಿಸಿದ, ಪುನರುತ್ಥಾನಗೊಳಿಸಿದ ದೇವರ ಆತ್ಮ ಯಾರಲ್ಲಿದ್ದಾನೋ ಅವರನ್ನು ಕೂಡ ಆ ನಶ್ವರ ಶರೀರಗಳಿಂದ ಮಹಿಮಾ ಶರೀರಕ್ಕೆ ತಮ್ಮಂತೆ ರೂಪಾಂತರ ಮಾಡುತ್ತಾನೆ, ಯೇಸುವಿನಂತೆ. ಹೌದು, ಪುನರುತ್ಥಾನವನ್ನು ನಂಬುವುದಿಲ್ಲ, ಯೇಸು ಸತ್ತು ಎದ್ದು ನಂಬುವುದಿಲ್ಲ ಎಂದರೆ ಪವಿತ್ರಾತ್ಮ ಹೇಗೆ ಬರಲು ಸಾಧ್ಯ? ಸತ್ತವರೊಳಗಿಂದ ಎಬ್ಬಿಸಿದ ಪರಿಶುದ್ಧಾತ್ಮ ಪಡೆಯದಿದ್ದರೆ ನಾವು ಕೂಡ ಎದ್ದೇಳುವುದು ಹೇಗೆ ಸಾಧ್ಯ ಎಂದು ಪ್ರಭು ಹೇಳುತ್ತಿದ್ದಾನೆ. ಅದಕ್ಕೆ ಜೀವಂತರಿಗೆ ಅಷ್ಟೇ ಪವಿತ್ರಾತ್ಮ ಪಡೆದವರು ಮಾತ್ರ ಎದ್ದೇಳುತ್ತಾರೆ. ಪವಿತ್ರಾತ್ಮ ಯಾರಲ್ಲಿಲ್ಲ, ಯೇಸುವನ್ನು ಸತ್ತವರೊಳಗಿಂದ ಜೀವಕ್ಕೆ ಎಬ್ಬಿಸಿದ ಪರಿಶುದ್ಧಾತ್ಮ ಯಾರಲ್ಲಿಲ್ಲ, ಅವರು ಕೂಡ ಎದ್ದೇಳುವುದಿಲ್ಲ. ಯಾರಲ್ಲಿ ದೇವರಾತ್ಮ ಇದ್ದದ್ದು ಅವರೇ ಜೀವಂತರು. ಯಾರಲ್ಲಿ ದೇವರಾತ್ಮ ಇಲ್ಲ ಅವರು ಜೀವಂತ ಅಲ್ಲ, ಅವರು ದೇವರಲ್ಲತ ಎಂದು ಹೇಳ್ತಿದ್ದಾನೆ. ನೀವು ಶಾರೀರಿಕವಾಗಿದ್ದೀರಿ, ನೀವು ತಪ್ಪು ಅಭಿಪ್ರಾಯ ಹಿಡಿದಿರಿ, ನೀವು ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ ತಿಳಿಯದಿರುವುದರಿಂದಲೇ ತಪ್ಪುವರಾಗಿದ್ದೀರಿ ಎಂದು ಹೇಳ್ತಾನೆ ಪ್ರೇರೆ. ಹೀಗೆ ಆ ಸ್ತ್ರೀ ಯಾರ ಹೆಂಡತಿ ಆಗುತ್ತಾಳೆ ಪುನರುತ್ಥಾನದಲ್ಲಿ ಎಂದು ಕೇಳ್ತಾರೆ ಪ್ರೇರೆ. ಹೌದು, ಹೀಗೆ ಯೇಸುವನ್ನು ಹಿಂಬಾಲಿಸಿದ ಧನ್ಯ ಸ್ತ್ರೀಯರ ಬಗ್ಗೆ ನೋಡಿದ ಪ್ರೇರೆ. ಈಕೆ ಧನ್ಯ ಸ್ತ್ರೀ ಅಲ್ಲ, ಆದರೆ ಜಸ್ಟ್ ದೇವರ ಶಾಸ್ತ್ರ, ದೇವರ ಶಕ್ತಿ ಅರ್ಥ ಮಾಡಿಕೊಳ್ಳದೆ, ಪುನರುತ್ಥಾನದ ಬಗ್ಗೆ ಅರ್ಥ ಇಲ್ಲದೆ ಇನ್ನೊಂದು ಜೀವನದಲ್ಲಿ ಯಾರ ಹೆಂಡತಿ ಆಗ್ತಾಳೆ ಅಂತ ತಪ್ಪ ಅಭಿಪ್ರಾಯ ಹಿಡಿದವರ ಫರಿಸಾಯರ ಬಗ್ಗೆ. ಹೌದು, ಫರಿಸಾಯರು ಕೂಡ ದೇವರ ವಾಕ್ಯ ಧರ್ಮಶಾಸ್ತ್ರ ಪಾಲಿಸುವವರಾಗಿದ್ದರು ಪ್ರೇರೆ, ನೇಮನಿಷ್ಠೆಗಳ ಅಧೀನದಲ್ಲಿದ್ದರು. ಹೀಗೆ ಯೇಸುವನ್ನು ಹಿಂಬಾಲಿಸಿದ ಧನ್ಯ ಸ್ತ್ರೀಯರ ಬಗ್ಗೆ ನೋಡಿದ ಪ್ರೇರೆ. ನಾವು ಕೊನೆಯದಾಗಿ ಕೊನೆಯ ವಾಕ್ಯ ನೋಡಿ ಮುಕ್ತಾಯ ಮಾಡಿಕೊಳ್ಳೋಣ. ಲೂಕನ ಸುವಾರ್ತೆ ಕೊನೆಯ ಭಾಗದಲ್ಲಿ ನೋಡೋಣ ಪ್ರೇರೆ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಟು ಜೀಸಸ್.
ಹಾಲೆಲ್ಲೂಯ ಹಾಲೆಲ್ಲೂಯ ಹಾಲೆಲ್ಲೂಯ. ನಾವು ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯ 26ನೇ ವಾಕ್ಯ ಪ್ರೇರೆ. ಮ್ಯಾಥ್ಯೂ ಗಾಸ್ಪಲ್ ಚಾಪ್ಟರ್ 27 ವರ್ಸ್ 55 to 56. ಮತ್ತಾಯ ಸುವಾರ್ತೆ 27ನೇ ಅಧ್ಯಾಯ 55ನಿಂದ 56ರವರೆಗೆ. ಇದಲ್ಲದೆ ಅನೇಕ ಸ್ತ್ರೀಯರು ಅಲ್ಲಿ ಇದ್ದು ದೂರದಿಂದ ನೋಡುತ್ತಿದ್ದರು. ಹೌದು ಪ್ರೇರೆ, ಯೇಸುವನ್ನು ಶಿಲುಬೆಗೆ ಹಾಕಿದಾಗ, ಯೇಸುವನ್ನು ಅಪಹಾಸ್ಯ ಮಾಡಿ ಶಿಲುಬೆಗೆ ಹಾಕಿದ್ದಾಗ ಅಲ್ಲಿ ಅನೇಕ ಸ್ತ್ರೀಯರಿದ್ದರಂತೆ ಪ್ರೇರೆ. ಅಲ್ಲಿ ಅವರು ದೂರದಲ್ಲಿ ಇದ್ದು ದೂರದಿಂದ ನೋಡುತ್ತಿದ್ದರಂತೆ. ಇವರು ಯೇಸುವಿನ ಸೇವೆ ಮಾಡುತ್ತಾ ಗಲಿಲಾಯದಿಂದ ಆತನ ಹಿಂದೆ ಬಂದಿದ್ದರು. ಯೇಸುವಿನ ಸೇವೆ ಮಾಡುತ್ತಾ ಗಲಿಲಾಯದಿಂದ ಯೇಸುವಿನ ಸೇವಾ ಜೀವನದಲ್ಲಿ, ಸುವಾರ್ಥ ಜೀವನದಲ್ಲಿ ಆತನೊಂದಿಗೆ ಇದ್ದವರು. ಯೇಸುವಿನ ಶಿಲುಬೆ ಹಾಕಿದ್ದಾಗ ಯೇಸುವಿನ ಶಿಲುಬೆ ಬಳಿಯಲ್ಲಿ ಯೇಸುವಿನ ತಾಯಿ ಮತ್ತು ಮರಿಯಳು, ಯೇಸುವಿನ ಆಪ್ತ ಶಿಷ್ಯ ಯೋಹಾನ ಇಬ್ಬರು ಮಾತ್ರ ಇರುತ್ತಾರೆ. ಹೌದು, ಆದರೆ ಯೇಸುವಿನ ಹಿಂಬಾಲಿಸಿದ ಯೇಸುವಿನ ಸೇವೆ ಮಾಡುತ್ತಾ ಗಲಿಲಾಯದಿಂದ ಆತನ ಹಿಂದೆ ಬಂದಿದ್ದರಂತ ಪ್ರೇರೆ. ದೂರದಲ್ಲಿ ಇದ್ದು ನೋಡುತ್ತಿದ್ದರಂತ ಅವರು. ಅಲ್ಲಿ ಅನೇಕ ಸ್ತ್ರೀಯರು. 55ನೇ ವಾಕ್ಯ ಮತ್ತಾಯ ಸುವಾರ್ತೆ 27ನೇ ಅಧ್ಯಾಯ 55ರಿಂದ 56. ಇದಲ್ಲದೆ ಅನೇಕ ಸ್ತ್ರೀಯರು ಅಲ್ಲಿ ಇದ್ದು ದೂರದಿಂದ ನೋಡುತ್ತಿದ್ದರು. ನಾವು ದೂರದಿಂದ ನೋಡಬಾರ್ದು ಪ್ರೇರೆ, ಸಮೀಪದಿಂದ ನೋಡಬೇಕಾಗಿದೆ. ಹೌದು, ಆಗ ಮಾತ್ರ ನಾವು ಶಿಲುಬೆಯ ಶಕ್ತಿ ಅರಿತುಕೊಳ್ಳಲು ಸಾಧ್ಯ. ಇವರು ಯೇಸುವಿನ ಸೇವೆ ಮಾಡುತ್ತಾ ಗಲಿಲಾಯದಿಂದ ಆತನ ಹಿಂದೆ ಬಂದಿದ್ದರು. ಇವರಲ್ಲಿ ಮಗ್ದಲದ ಮರಿಯಳು. ಹೌದು ಪ್ರೇರೆ, ಯೇಸುವಿನ ಹಿಂಬಾಲಿಸಿದ ಧನ್ಯ ಸ್ತ್ರೀಯರಲ್ಲಿ ಮಗ್ದಲದ ಮರಿಯಳು. ಆ ವಾರದ ಪ್ರಥಮ ದಿನ, ಅಂದರೆ ಯೇಸು ಶಿಲುಬೆ ಮೇಲೆ ಸತ್ತ ನಂತರ ಪುನರುತ್ಥಾನ ಆದಮೇಲೆ ಕೂಡ ವಾರದ ಮೊದಲನೇ ದಿನ, ಅಂದರೆ ಸಬ್ಬತ್ ದಿನ ಮುಗಿದ ನಂತರ ವಾರದ ಮೊದಲನೇ ದಿನ ಭಾನುವಾರ ಬೆಳಗಿನ ಜಾವ ಯೇಸು ಮಗ್ದಲದ ಮರಿಯಳಿಗೆ ದರ್ಶನ ಕೊಡುತ್ತಾನೆ ಪ್ರೇರೆ. ಪ್ರಥಮವಾಗಿ ನಾವು ಧನ್ಯ ಸ್ತ್ರೀ. ಗಲಿಲಾಯದಿಂದ ಆತನ ಹಿಂದೆ ಸೇವೆ ಮಾಡುತ್ತಾ ಬಂದಿದ್ದರು, ದೂರದಲ್ಲಿ ನಿಂತು ನೋಡುತ್ತಿದ್ದರು. ಇವರಲ್ಲಿ ಮಗ್ದಲದ ಮರಿಯಳು, ಯಾಕೋಬ ಯೋಸೆಯರ ತಾಯಿಯಾದ ಮರಿಯಳು. ಹೌದು, ಯಾಕೋಬ ಯೋಸೆಯರ ತಾಯಿಯಾದ ಮರಿಯಳು. ಹೌದು, ನಾವು ನೋಡ್ತೇವೆ ಪ್ರೇರೆ, ಯೇಸುವಿನ ಕುರಿತು ಫರಿಸಾಯರು ಶಾಸ್ತ್ರಿಗಳು ಮಾತಾಡಿದಾಗ, ಇವನಿಗೆ ಎಲ್ಲಿಂದ ಬಂದಿತ್ತು ಈ ಜ್ಞಾನ? ಇವನು ಜೋಸೆಫ ಬಡಗಿಯ ಮಗನಲ್ಲವೇ? ಇವನ ತಾಯಿ ಮರಿಯಳಲ್ಲವೇ? ಇವರ ಸಹೋದರ ಯಾಕೋಬ ಯೋಸೆಯ ಇವರ ಸಹೋದರರಲ್ಲವೇ? ಇಲ್ಲ ಪ್ರೇರೆ, ಯಾಕೋಬ ಯೋಸೆಯರ ತಾಯಿಯಾದ ಮರಿಯಳು, ಆಕೆ ಬೇರೆ ಮರಿಯಳು. ಹೌದು, ಆದ್ದರಿಂದ ಯೇಸು ತಾಯಿ ಮರಿಯಳಿಗೆ ಒಬ್ಬನೇ ಮಗ ಎಂದು ಅರ್ಥ. ಯೇಸುವಿನ ತಾಯಿಯ ಮರಿಯಳ ಮಾತೆಯ ಸಂಬಂಧಿಕರ ಮಕ್ಕಳವರು ಯಾರು? ಯಾಕೋಬ ಯೋಸೆಯರು. ಯಾಕೋಬ ಯೋಸೆಯರ ತಾಯಿಯಾದ ಮರಿಯಳು ಮತ್ತು ಜೆಬೆದಾಯನ ಮಕ್ಕಳ ತಾಯಿ ಇದ್ದರು. ಜೆಬೆದಾಯನ ಮಕ್ಕಳ ತಾಯಿ ಅಂದರೆ ಯಾಕೋಬ ಯೋಹಾನರು, ಸಿಡಿಲ ಮರಿಗಳು. ಹೌದು, ಯೇಸುವಿನ ಶಿಷ್ಯರು, ಯೇಸುವಿನ ಆಪ್ತ ಶಿಷ್ಯ, ಅದರಲ್ಲಿ ಒಬ್ಬತ ಯೋಹಾನ. ಹೌದು ಪ್ರೇರೆ, ಜೆಬೆದಾಯನ ಮಕ್ಕಳ ತಾಯಿ ಇದ್ದಳು. ಹೌದು, ಇವರು ಧನ್ಯ ಸ್ತ್ರೀಯರು ಪ್ರೇರೆ. ಹೀಗೆ ಯೇಸುವಿನ ಹಿಂಬಾಲಿಸಿದ ಧನ್ಯ ಸ್ತ್ರೀಯರಲ್ಲಿ ನೋಡುತ್ತೇವೆ ಪ್ರೇರೆ. ಅಂಥ ಕೃಪೆ ಈಗಿನ ಸ್ತ್ರೀಯರಿಗೂ ಕೂಡ ಯೇಸುವನ್ನು ಹಿಂಬಾಲಿಸುವ, ಶಿಲುಬೆ ಮಾರ್ಗದಲ್ಲಿ ನಡೆಯುವ, ಪರಿಶುದ್ಧಾತ್ಮ ಧರಿತರಾಗಿ ಜೀವಿಸುವ, ಮಾರ್ಗ ಸತ್ಯ ಜೀವ ಆಗಿರುವ ಪ್ರಭುವನ್ನು ಹಿಂಬಾಲಿಸುವ, ಯೇಸುವೆ ಇರುವಾತನೆಂದು ತಿಳಿದು ಅವರ ಪಾಪಗಳಿಂದ ಹೊರಗೆ ಬಂದು ಪರಿಶುದ್ಧರಾಗಿ ಜೀವಿಸುವ ಮತ್ತು ತಾಯಿ ಮರಿಯಳಂತೆ ಪ್ರಭುವನ್ನು ಹಿಂಬಾಲಿಸುವ ಮತ್ತು ಅಂದು ಚಿಕ್ಕ ಮಕ್ಕಳು ತಮ್ಮ ಮಕ್ಕಳನ್ನು ಯೇಸುವಿನ ಬಳಿಗೆ ಆಶೀರ್ವದಿಸಲು ಕರೆತಂದಂತೆ ಇಂದು ಯೇಸುವಿನಲ್ಲಿ ವಿಶ್ವಾಸಿಟ್ಟ ಪ್ರತಿಯೊಬ್ಬರು ತಮ್ಮ ಮಕ್ಕಳನ್ನು ಯೇಸುವಿನ ಬಳಿಗೆ, ಯೇಸುವಿನ ಪ್ರಾರ್ಥನೆ ಸ್ಥಳಗಳಿಗೆ, ಯೇಸುವಿನ ಆಲಯಕ್ಕೆ ಪ್ರಾರ್ಥನೆ, ಯೇಸುವಿನ ನಿಜ ಸೇವಕರ ಬಳಿಗೆ ಕರೆತಂದು ಆಶೀರ್ವದಿಸಿಕೊಳ್ಳುವಂತೆ ಮತ್ತು ಯೇಸುವಿನ ಸಿಂಹಾಸನದ ಬಲಗಡೆ ಎಡಗಡೆಯಲ್ಲಿ ಕೂತುಕೊಳ್ಳುವುದಕ್ಕೆ ಅಧಿಕಾರ ಆ ಜೆಬೆದಾಯನ ತಾಯಿ ಯಾಕೋಬ ಯೋಹಾನರ ಕುರಿತು ಕೇಳಿದಂತೆ ಅನೇಕರು ಕೇಳುವಂತೆ, ಸಮಾರ್ಯ ಸ್ತ್ರೀ ನನಗೂ ಆ ನೀರು ಕೊಡು ಸ್ವಾಮಿ, ಇಲ್ಲಿವರೆಗೆ ಪ್ರಯಾಣ ಮಾಡಿ ನೀರು ತರುವುದಕ್ಕೆ ಬರುವುದು ತಪ್ಪು ಹೋಗುತ್ತದೆ ಎಂದಾಗ ಯೇಸು ಜೀವಜಲವನ್ನು ಕೊಡುತ್ತಾನೆ ಪ್ರೇರೆ. ಹೌದು, ಆಕೆ ಕುಡಿದು ದೇವರನ್ನು ಆತ್ಮದಿಂದ ಸತ್ಯದಿಂದ ಆರಾಧಿಸುವವರೇ ದೇವರಿಷ್ಟಪಡುತ್ತಾನೆ ಎಂದಾಗ ಆತ್ಮದಿಂದ ಸತ್ಯದಿಂದ ಆರಾಧಿಸುವುದಕ್ಕೆ ಜೀವಜಲ ಆಕೆಗೆ ಪ್ರವೇಶ ಆಯಿತು ಪ್ರೇರೆ. ನಾನೇ ಆತನು ಮೆಸ್ಸಿಯ ಲೋಕರಕ್ಷಕ ಎಂದಾಗ ಆಕೆ ಊರಿಗೆ ಹೋಗಿ ಎಲ್ಲರನ್ನು ಹೇಳಿ ಊರೇ ಯೇಸುವಿನ ಪಾದದಲ್ಲಿ ಕರೆದುಕೊಂಡು ಬರ್ತಾಳೆ ಪ್ರೇರೆ. ನಾವು ಕೂಡ ಸಮಾರ್ಯ ಸ್ತ್ರೀಯಂತೆ ಯೇಸು ಕೊಡುವ ನೀರನ್ನು ಕುಡಿದು ಮತ್ತೆಂದಿಗೆ ದಾಹವಾಗದಂತೆ ಯೇಸುವಿನ
ಬಳಿಗೆ ಕರೆತರುವ ಸಮಗ್ರ ಸತ್ಯಕ್ಕೆ ಸೇರಿಸುವ, ಒಬ್ಬನು ನಾಶವಾಗದೆ ಎಲ್ಲರೂ ರಕ್ಷಣೆ ಹೊಂದಬೇಕು ಎನ್ನುವ ಮಾರ್ಗದಲ್ಲಿ ನಾವು ಸಮರ ಸ್ತ್ರೀಯಂತೆ ಯೇಸು ಕೊಡುವ ಜೀವಜಲವನ್ನು ಸ್ವೀಕರಿಸೋಣ. ಅಂಥ ಸ್ತ್ರೀಯರಿಗೆ, ಅನೇಕ ಸ್ತ್ರೀಯರಿಗೆ ಸಮರ ಸ್ತ್ರೀಗೆ ಉಂಟಾದ ಭಾಗ್ಯದಂತೆ ಉಂಟಾಗಲಿ ಜೀವಜಲ. ಹೌದು, ಮಾರ್ತಾ ಮರಿಯಳಂತೆ ಯೇಸುವನ್ನು ತಮ್ಮ ಮನೆಯಲ್ಲಿ ಅತಿಥಿ ಸತ್ಕಾರ ನೀಡುವಂತೆ, ಮರಿಯಳು ಯೇಸುವಿನ ಪಾದ ತಳದಲ್ಲಿ ಕುಳಿತು ವಾಕ್ಯವನ್ನು ಕೇಳಿದಂತೆ ಅನೇಕ ಸ್ತ್ರೀಯರಿಗೆ ಅಂಥ ಭಾಗ್ಯ ಉಂಟಾಗಲಿ ಮತ್ತು ಆ ಭಾಗ್ಯ ಅವರಿಂದ ಕಸಿದುಕೊಳ್ಳಲಾಗದಂತೆ ಪ್ರಭು ಅನುಗ್ರಹಿಸುತ್ತಾನೆ. ಹೀಗೆ ಪ್ರಭು ಯೇಸುವನ್ನು ಹಿಂಬಾಲಿಸಿದ ಧನ್ಯ ಸ್ತ್ರೀಯರಂತೆ ಇಂದಿನ ವಿಶ್ವಾಸ ಸ್ತ್ರೀಯರಿಗೆ ಎಲ್ಲರಿಗೂ ಉಂಟಾಗಲಿ ಪ್ರೇರೆ ಕೃಪೆ. ಆಮೇನ್. ಪ್ರೇರೆ, ನಾವು ಪ್ರಾರ್ಥನೆ ಮಾಡಿಕೊಂಡು ಯೇಸುವನ್ನು ಹಿಂಬಾಲಿಸಿದ ಧನ್ಯ ಸ್ತ್ರೀಯರ ಬಗ್ಗೆ ಮುಕ್ತಾಯ ಮಾಡಿಕೊಳ್ಳೋಣ. ಪ್ರಾರ್ಥನೆ ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿರಿ ಪ್ರೇರೆ. ತಂದೆ, ಸರ್ವಶಕ್ತ ದೇವನೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಅದ್ಭುತ ಆಲೋಚನಾ ಕರ್ತನೆ, ಪರಾಕ್ರಮ, ನಿತ್ಯನಾದ ಸಮಾಧಾನ ತಂದೆ ಸ್ವಾಮಿ, ನಿಮ್ಮನ್ನು ಹಿಂಬಾಲಿಸಿದ ಧನ್ಯ ಸ್ತ್ರೀಯರ ಬಗ್ಗೆ ನೋಡಿದೆವು. ಹೌದು, ಮೊದಲನೇದಾಗಿ ನಿಮ್ಮ ಪ್ರಿಯ ಮಾತೆ, ನಮ್ಮ ಶಿಲುಬೆಯಲ್ಲಿ ನೀವು ಕೊಟ್ಟ ತಾಯಿ ಮರಿಯಳು. ಹೌದು ಪ್ರಭು, ಎಲಿಜಬೆತಳು ಮತ್ತು ಮರಿಯಳ ವಂದನೆಯನ್ನು ಕೇಳುತ್ತಾಳೆ. ಗಟ್ಟಿಯಾದ ಧ್ವನಿಯಿಂದ ಕೂಗಿ, ನೀನು ಸ್ತ್ರೀಯರೊಳಗೆ ಆಶೀರ್ವಾದ ಹೊಂದಿದ್ದವಳು, ನಿನ್ನ ಕರುಳಿನ ಕುಡಿ ಆಶೀರ್ವಾದ ಹೊಂದಿದ್ದು, ನನ್ನ ಪ್ರಭುವಿನ ತಾಯಿ ನನ್ನ ಬಳಿಗೆ ಬಂದದ್ದು ಅದೆಂಥ ಭಾಗ್ಯ ಎಂದು ಪ್ರಭುವೆ ಭಾಗ್ಯವನ್ನು ಸೂಚಿಸಿದಳು. ಹೌದು, ನೀವು ಕೊಡುವ ತಾಯಿ ಮಾನವ ಕುಲಕ್ಕೆ ಭಾಗ್ಯ ಎಂದು ಪರಿಶುದ್ಧಾತ್ಮ ಎಲಿಜಬೆತ್, ನೀತಿವಂತಳಾದ ಎಲಿಜಬೆತ್ ಭಕ್ತಳ ಮುಖಾಂತರ ನುಡಿಯುತ್ತಿದ್ದಾನೆ. ಹೌದು ಪ್ರಭುವೆ, ಧನ್ಯಳಾದ ಮಾತೆಗಾಗಿ ಸ್ತೋತ್ರ. ಹೀಗೆ ಜೆಬೆದಾಯನ ಮಕ್ಕಳು ತಾಯಿ ಕೂಡ ಸ್ವಾಮಿ ನಿನ್ನ ಸಿಂಹಾಸನದ ಎಡಬಲಗಡೆಯಲ್ಲಿ ಕುಂತುಕೊಳ್ಳುವ ಆ ಪರಲೋಕ ಭಾಗ್ಯಕ್ಕಾಗಿ ಬೇಡಿಕೊಂಡಳು. ಅದಕ್ಕಾಗಿ ಸ್ತೋತ್ರ. ಸಮರ್ಯ ಸ್ತ್ರೀ, ನೀನು ಕೊಡುವ ಜೀವಜಲವನ್ನು ಕುಡಿದು ಸುವಾರ್ತಿಗಳಿಗೆ ಅನೇಕರು ನಿಮ್ಮ ಪಾದದಲ್ಲಿ ತೆಗೆದುಕೊಂಡು ಬಂದಳು. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಮಾರ್ತಾ ಮರಿಯಳು ಕೂಡ ನಿಮ್ಮನ್ನು ಸ್ವಾಗತಿಸಿದರು, ತಮ್ಮ ಮನೆಯಲ್ಲಿ ಸುವಾರ್ತೆ ಸೇವೆಯಲ್ಲಿ ಸಹಕರಿಸಿದರು. ಮರಿಯಳಾದರೂ ನಿನ್ನ ಪಾದದ ತಳದಲ್ಲಿ ಕುಳಿತು ನಿಮ್ಮ ವಾಕ್ಯ ಕೇಳಿ ಯಾರು ಕಸಿದುಕೊಳ್ಳದ ಆ ಸನ್ನಿಧಿಯನ್ನು ಪಡೆದಳು. ಅಂಥ ಭಾಗ್ಯ ಈ ವಾಕ್ಯ ಭಾವ ಕೇಳುತ್ತಿರುವ ಎಲ್ಲ ಮಗಳಿಗೆ ನೀಡಿರಿ ಪ್ರಭುವೆ. ಧನ್ಯರಾಗಿಸಿ ಅನೇಕ ಸ್ತ್ರೀಯರನ್ನು. ಹೌದು ಪ್ರಭುವೆ, ಮತ್ತು ಪಿಲಾತನ ಹೆಂಡತಿ, ಪಿಲಾತನು ಯೇಸು ಪ್ರಭುವೆ ನಿಮಗೆ ನ್ಯಾಯ ತೀರ್ಪು ಮಾಡಲು ಸಿಂಹಾಸನ ಕೂತುಕೊಂಡಾಗ ಆ ಸ್ತ್ರೀಯು ಸಂದೇಶವನ್ನು ಕಳಿಸುತ್ತಾಳೆ, ಈ ನೀತಿವಂತ ಪುರುಷನ ಗೊಡವೆಗೆ ಹೋಗಬೇಡ, ಈತನ ಕುರಿತು ನಾನು ಕನಸಿನಲ್ಲಿ ತೊಂದರೆ ಪಟ್ಟಿದ್ದೇನೆ ಎಂದಾಗ, ಹೌದು ಪ್ರಭುವೆ, ಆಕೆಯಂತೆ ಕೂಡ ನಾವು ನಿಮ್ಮ ವಿಷಯದಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಗಳಿಗೆ ಪ್ರಕಾರ ನಡೆಯುವಂತೆ, ನಿಮ್ಮ ವಿರುದ್ಧವಾಗಿ ನಡೆಯದಂತೆ ಅನೇಕ ಸ್ತ್ರೀಯರಿಗೆ ನಮ್ಮೆಲ್ಲರಿಗೆ ಅನುಗ್ರಹಿಸಿರಿ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಹೌದು ಪ್ರಭುವೆ, ನಾವು ಪುನರುತ್ಥಾನ ವಿಷಯದಲ್ಲಿ ಫರಿಸಾಯರು ಪ್ರಭುವೆ ನಿಮ್ಮನ್ನು ಮಾತಾಡಿಸಿದಾಗ 7 ಜನ ಆ ಒಂದೇ ಸ್ತ್ರೀಯನ್ನು ಮದುವೆ ಮಾಡಿಕೊಂಡು ಸತ್ತರು, ಸಂತಾನ ಇಲ್ಲದೆ. ಪುನರುತ್ಥಾನದಲ್ಲಿ ಯಾರ ಹೆಂಡತಿಯಾಗುವಳು ಎಂದು ಪ್ರಶ್ನಿಸಿದಾಗ ಪ್ರಭುವೆ ನಿಮ್ಮನ್ನು ನೀವು ತಪ್ಪಾದ ಅಭಿಪ್ರಾಯವುಳ್ಳವರಾಗಿದ್ದೀರಿ. ಪುನರುತ್ಥಾನದಲ್ಲಿ ಮದುವೆ ಮಾಡಿಕೊಡುವುದೂ ಇಲ್ಲ. ಸ್ವರ್ಗದಲ್ಲಿನ ದೇವದೂತರಂತಿರುತ್ತಾರೆ. ದೇವರ ವಾಕ್ಯವನ್ನಾಗಲಿ ದೇವರ ಶಕ್ತಿಯನ್ನಾಗಲಿ ನೀವು ಅರಿತಿಲ್ಲ, ಆದ್ದರಿಂದ ತಪ್ಪಾಗಿದೆ. ಪ್ರಭುವೆ, ಈ ವಾಕ್ಯವನ್ನು ಕೇಳುತ್ತಾರೆ ನಾವೆಲ್ಲರೂ ನಿಮ್ಮ ಪರಿಶುದ್ಧ ಗ್ರಂಥದ ವಾಕ್ಯದ ಶಾಸ್ತ್ರದ ಅರ್ಥವನ್ನು, ಪ್ರವಾದನೆಯ ಅರ್ಥವನ್ನು ಗ್ರಹಿಸಿ ದೇವರ ನಿಮ್ಮ ಶಕ್ತಿಯನ್ನು ತುಂಬಿಕೊಳ್ಳುವಂತೆ ಅನುಗ್ರಹಿಸಿರಿ. ಹೀಗೆ ದುರಾತ್ಮನ ಎಲ್ಲ ಕಾರ್ಯಗಳನ್ನು ನಾಶ ಮಾಡಲು ನಿಮ್ಮ ಪ್ರಿಯ ಮಕ್ಕಳಿಗೆ ದೊಡ್ಡ ನಿಮ್ಮ ಪರಲೋಕ ರಾಜ್ಯ ಭೂಮಿಯ ಮೇಲೆ ಕಟ್ಟಲು ನಮ್ಮೆಲ್ಲರಿಗೆ ಅನುಗ್ರಹಿಸಿರಿ. ಹೀಗೆ ಶಾಂತಿದಾಯಕ ದೇವರೇ, ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಸೈತಾನನನ್ನು, ದುಷ್ಟನನ್ನು, ಅವನೆಲ್ಲ ಕಾರ್ಯಕ್ರಮಗಳನ್ನು, ಶಾಪ, ಪಾಪ, ಅಂಧಕಾರ, ದರಿದ್ರತೆ, ಅವಿಧೇಯತೆ, ಅವಿಶ್ವಾಸ, ಅಶುದ್ಧತೆ ಎಲ್ಲ ನಿಮ್ಮ ಮಕ್ಕಳ ಕಾಲ ಕೆಳಗೆ ಹಾಕಿ ದೊಡ್ಡ ಪರಿಶುದ್ಧಾತ್ಮನ ವರಫಲ ಆಯುಧಗಳನ್ನು, ನಂಬಿಕೆ, ನಿರೀಕ್ಷೆ, ಪ್ರೀತಿಯನ್ನು ನಿಮ್ಮ ರಾಜ್ಯ ಸುರಕ್ಷಿತವಾಗಿ ಸಾರುವ ಕೃಪೆಯನ್ನು ಅನುಗ್ರಹಿಸಬೇಕೆಂದು ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ. ಸರ್ವಶಕ್ತ ಜೀವೋಳ ತಂದೆಯಾದ ದೇವರೇ, ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್. ಆಮೇನ್, ಆಮೇನ್. ಪ್ರೇರೆ, ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತವಾದರೆ ಭೇಟಿಯಾಗೋಣ. ಅಲ್ಲಿವರೆಗೆ ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಮಹಾಕೃಪೆ, ದೇವರ ಪರಿಶುದ್ಧಾತ್ಮನ ತುಂಬು ಸನ್ನಿಧಿ, ಒಡೆತನ, ಮಾರ್ಗದರ್ಶನ, ಕಟಾಕ್ಷ, ಬೋಧನೆ
ಸತ್ಯದ ಅರಿವು, ವರಫಲ ಆಯುಧಗಳು, ನಿಮ್ಮೊಂದಿಗೂ ನಿಮ್ಮ ಕುಟುಂಬ, ಸಭೆ, ಸಹವಾಸ, ನಿಮ್ಮ ಪ್ರಯಾಣ, ನಿಮ್ಮ ಪ್ರಿಯರೊಂದಿಗೂ, ನಿಮ್ಮ ಪ್ರಾರ್ಥನೆ, ವಿಶ್ವಾಸ, ಪರಿಶುದ್ಧ ಜೀವಿತ ಸಾಕ್ಷ್ಯದೊಂದಿಗೆ ದೇವಚಿತ್ತಂತೆ ನಿತ್ಯವೂ ಬಲವಾಗಿ ಬೆಳಕಿನಂತೆ ನೆಲೆಗೊಂಡಿರಲಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಬೆಂಕಿ ಹಚ್ಚಿರಿ ನಮ್ಮೊಳು, ಬೆಂಕಿ ಹಚ್ಚಿರಿ, ಬೆಂಕಿಯ ಹಚ್ಚಿರಿ, ಪರಿಶುದ್ಧಾತ್ಮನ ಬೆಂಕಿ ನಮ್ಮೊಳು ಹಚ್ಚಿರಿ, ಪರಿಶುದ್ಧಾತ್ಮನೇ ನಮ್ಮೊಳು ಬೆಂಕಿ ಹಚ್ಚಿರಿ, ನಮ್ಮೊಳು ಬೆಂಕಿ